ಇದರ ನಂತರ ಅದ್ಭುತವಾದ ಪ್ರಸಂಗ ಬರುವಂಥದ್ದು. ಅಕ್ಕ ಹುಡುಗಿ ಆಗಿದ್ದ ಎಂದು ಕನಸು ಕಂಡಿದ್ದಾಳೆ. ಬಸವಣ್ಣನ ಬಗ್ಗೆ ಮಾತು ಕೇಳಿದ್ದಾಳೆ. ಶಿವಶರಣರ ಆಂದೋಲನದ ಬಗ್ಗೆ ಕೇಳಿದ್ದಾಳೆ. ವಚನಗಳನ್ನು ಮನಸ್ಸಿಗೆ ಸೇರಿಸ್ಕೊಂಡಿದ್ದಾಳೆ, ಕಂಠಪಾಠ ಮಾಡಿಕೊಂಡಿದ್ದಾಳೆ. ಆಕೆಗೆ ಒಂದು ಆಸೆ ಇರೋದು ಬಸವಣ್ಣನ ನೋಡಬೇಕು ಅಂತ. ಬಸವಣ್ಣ ನೋಡಬೇಕು ಅಂತ ಅಪೇಕ್ಷೆಯಿಂದ ಬಂದವಳು. ಅಷ್ಟು ದೂರದಿಂದ ನಡೆದು ಕಲ್ಯಾಣಕ್ಕೆ ಬಂದಳು. ಕಲ್ಯಾಣ ಹತ್ತಿರ ಬರ್ತಾಯಿದೆ. ಆಕೆಗೆ ಬಸವಣ್ಣನ ನೋಡುವಂಥ ಆಸೆ, ಅಲ್ಲಮ ಪ್ರಭುನ ಕಣ್ಣಿನಿಂದ ನೋಡಲಿಕ್ಕೆ ಆದೀತೆ ಅಂತ ಒಂದು ಆಸೆ. ಅಂಥವ್ರಲ್ಲಿ ಚನ್ನಬಸವಣ್ಣ ಇದ್ದಾನೆ, ಸಿದ್ದರಾಮ ಇದ್ದಾನೆ, ಅವರೆಲ್ಲ ಅನುಭವ ಮಂಟಪದಲ್ಲಿ ಇರ್ತಾರೆ ಅಂತ ಕೇಳಿದ್ದಾಳೆ, ಕಥೆಗಳನ್ನು ಕೇಳಿದ್ದಾಳೆ. ಹೋಗಿ ನೋಡೋ ಅವಕಾಶ ಸಿಕ್ಕಿತೆ ಅಂತ ಅನಿಸಲ್ವೇ ನಮಗೆ? ಅಂಥ ವಚನದಲ್ಲಿ ಮೈಮರೆತು ಶಿವನನ್ನು ಮದುವೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೋಗುವಂಥವಳು ಅನುಭವ ಮಂಟಪಕ್ಕೆ ಹೋಗಬೇಕು ಅಂತ ಹೋಗ್ತಾಳೆ. ಅದು ಅಲ್ಲದೆ ಆ ಶರಣರ ಜೊತೆಗೆ ಸ್ವಲ್ಪ ದಿವಸ ಇದ್ದು ಏನಾದರೂ ಕಲಿಯೋ ಅವಕಾಶ ಸಿಕ್ಕಿತೆ ಅನ್ನೋದು ಭಾಗ್ಯ. ಆಕೆ ಕಲ್ಯಾಣಕ್ಕೆ ಸೇರೋ ಹಿಂದಿನ ದಿವಸ ಒಂದು ಘಟನೆ ಆಗುತ್ತೆ ಕಲ್ಯಾಣದಲ್ಲಿ. ಕಲ್ಯಾಣ ನಾಳೆ ಸೇರ್ಕೋತಾಳೆ ಅನ್ನುವಾಗ ಅಲ್ಲಮ ಪ್ರಭು ಕೂತಿದ್ದಾನೆ. ಒಂದು ಸಲ ಬಸವಣ್ಣನ ಹೇಳ್ತಾನೆ. ಅವನು ಹೇಳೋ ಮಾತು ಹೇಗಿದೆ ನೋಡಿ: ಲೋಕಕ್ಕೆ ಪ್ರಕಾಶಿತವಾಗಿ ಉಳಿಯುವಂಥ ಒಂದು ಉಜ್ವಲ ಚಿತ್ರವನ್ನು ಬಸವಣ್ಣ ನಾಳೆ ನೀನು ಅನುಭವ ಮಂಟಪದಲ್ಲಿ ಕಾಣುತ್ತಿ ಅಂತ ಹೇಳ್ತಾನೆ. ನಾಳೆ ಅಂದರೆ ಈ ಶರಣರೆಲ್ಲ ಕೂಡೋ ಅವಕಾಶ ಇದೆ, ಅವರಿಗೆಲ್ಲ ನೋಡೋ ಅವಕಾಶ ಇದೆ ಅಂತ ಹೇಳ್ತಾನೆ. ತಕ್ಷಣ ಬಸವಣ್ಣ ಕೇಳ್ತಾನೆ, ತಾವು ಹೇಳಿದ ಮಾತಿನ ಅರ್ಥ ಆಗಲಿಲ್ಲ ನನಗೆ. ನಾಳೆ ದಿನ ಇಲ್ಲಿ ನಡೆಯುವುದಂಥ ದೊಡ್ಡ ಘಟನೆ ಯಾವುದದು? ಏನು ಘಟನೆ ನಡೀಬಹುದು ಇಲ್ಲಿ? ಯಾವುದು ಸ್ವಾಮಿ ಅಂತ ಬಸವಣ್ಣ ಕೇಳ್ತಾನೆ. ಅದಕ್ಕೆ ತಕ್ಷಣ ಅಲ್ಲಮಪ್ರಭು ಹೇಳುವಂಥದ್ದು, ಹೆಣ್ಣು ಸಾಧಿಸಬಹುದಾದ ಮಹತ್ತಿನ ಮಟ್ಟವನ್ನು ನಾಳೆ ಎಲ್ಲರೂ ಕಾಣುತ್ತೀರಿ. ಒಂದು ಹೆಣ್ಣು ಜೀವನದಲ್ಲಿ ಅತ್ಯಂತ ದೊಡ್ಡ ಮಹತ್ತಿನ ಸಾಧನೆಯನ್ನು ಮಾಡುವಂಥದ್ದನ್ನು ನೀವು ಕಣ್ಣಿಂದ ಕಾಣ್ತೀರಿ ನಾಳೆ. ವೈರಾಗ್ಯ ದೇವತೆಯೇ ಸ್ತ್ರೀಯ ವೇಷವನ್ನು ತೊಟ್ಟು ಬಂದಂತಹ ವೈರಾಗ್ಯ ನಿಧಿ ಅನುಭವ ಮಂಟಪದಲ್ಲಿ ನಾಳೆ ಕಾಲಿಡುತ್ತದೆ. ಇದು ಯಾಕೆ ನನಗೆ ಹೇಳಬೇಕು ಅನಿಸುತ್ತೆ ಅಂದರೆ, ಹರಿಹರ ರಗಳೆಯಿಂದ ಮಾಡಿಸ್ಕೊಂಡದ್ದು ನಾನು ಅದನ್ನು. ಯಾಕೆ ಹೇಳಬೇಕು ಅಂದರೆ, ಅವನಿಗೆ ಅಲ್ಲಮಪ್ರಭು ಗೊತ್ತಿದೆ ವೈರಾಗ್ಯದ ತವನಿಧಿ ಅಕ್ಕ ಅಂತ, ಎಲ್ಲವನ್ನು ಮೆಟ್ಟಿ ನಿಂತಂಥವಳು ಅಕ್ಕ ಅಂತ ಗೊತ್ತಿದೆ. ಆದರೂ ಪರೀಕ್ಷೆ ಮಾಡ್ತಾನೋ, ಅದು ಭಾಳ ಮುಖ್ಯ. ನಾಳೆ ಪರೀಕ್ಷೆ ಆಗುವಂಥದ್ದು. ಅಕ್ಕ ಬರ್ತಾಳೆ ಅಂತ ಹಿಂದಿನ ದಿವಸನೇ ಹೇಳ್ತಾನೆ ಅಲ್ಲಿ ಬಸವಣ್ಣನಿಗೆ, ಅನುಭವ ಮಂಟಪದಲ್ಲಿ ಅಂಥ ವೈರಾಗ್ಯ ನಿಧಿ ಕಾಲಿಡುತ್ತದೆ ಎಂದು ಪ್ರಭು ಹೇಳಿದ ತಕ್ಷಣ ಬಸವಣ್ಣ ಹೊಳಿತದೆ. ಅಂದರೆ ತಾವು ಮಹಾದೇವಿ ಅಕ್ಕನವರ ವಿಚಾರವನ್ನು ಕುರಿತು ಹೇಳುತ್ತಿದ್ದೀರೆಂದು ತೋರುತ್ತದೆ ಅಂತ ಬಸವಣ್ಣ ಹೇಳಿದಾಗ ಭಾಳ ಚಂದ ಹೇಳ್ತಾನೆ. ಹೌದು, ಆಕೆ ನಿನ್ನನ್ನೇ ಧ್ಯಾನಿಸುತ್ತಾ ಇತ್ತ ಬರುತ್ತಿರುವುದು ನೀನು ತಿಳಿದಿಲ್ಲವೇ? ನಿನ್ನನ್ನೇ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾಳೆ. ಆಕೆ ಅವತ್ತಿಂದ ಬಸವಣ್ಣ ನೋಡಬೇಕು ಅಂತ ಧ್ಯಾನ ಮಾಡ್ಕೊಂಡು ಬರ್ತಿದ್ದೆ, ನಿನಗೆ ಗೊತ್ತಿಲ್ವಾ ಅಂತ. ಆ ಬಸವಣ್ಣ ಹೇಳ್ತಾ, ನನಗೆ ಗೊತ್ತಿದೆ, ಆದರೆ ನಾಳೆನೇ ಬರ್ತಾಳೆ ಅಂತ ಗೊತ್ತಿಲ್ಲ. ಹತ್ತಿರದಲ್ಲಿದ್ದಾಳೆ ಅಂತ ಗೊತ್ತು, ಆದರೆ ನಾಳೆನೇ ಬರ್ತಾಳೆ ಅಂತ ಗೊತ್ತಿಲ್ಲ. ಈ ವಿಷಯವಂತ ಮನಸ್ಸಲ್ಲಿ ಚಿತ್ರ ಕಟ್ಟಬೇಕು ನಿಮ್ಮ ಮನಸ್ಸಲ್ಲಿ. ಯಾಕಂದರೆ ಹೇಗೆ ಭಕ್ತ ಭಗವಂತನಿಗೋಸ್ಕರ ಕಾಯ್ತಾನೋ ಹಾಗೆ ಭಗವಂತ ಕೂಡ ಭಕ್ತರಿಗೋಸ್ಕರ ಕಾಯ್ತಾನೆ. ಅಲ್ಲಮ ಪ್ರಭುನಂಥ ಮನುಷ್ಯ, ಶೂನ್ಯ ಸಿಂಹಾಸನದ ಅಧಿಪತಿ ಆದಂಥ ಮನುಷ್ಯ, ಭಕ್ತಿ ಭಂಡಾರಿ ಆದಂಥ ಬಸವಣ್ಣ ಇಬ್ಬರೂ ಆಕೆ ಬರಲಿ ಅಂತ ಕಾಯ್ಕೊಂಡು ಕೂತಿದ್ದಾರೆ ನೋಡಿ. ಹೇಗಿದೆ ಅದು ಗೊತ್ತಿದೆ ನನಗೆ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಆದರೆ ಭಾಗ್ಯ ನಾಳೆಯೇ ದೊರೆತಿತ್ತೆಂದು. ಆ ಮಾತು ನೋಡಬೇಕು. ಅಕ್ಕ ಮಹಾದೇವಿ ನೋಡುವಂಥ ಭಾಗ್ಯ ನನ್ನದು ಅಂತ ಬಸವಣ್ಣ ಹೇಳ್ತಾನೆ. ಆ ಭಾಗ್ಯ ನಾಳೆಯೇ ದೊರಕೀತೆಂದು ನನಗೆ ಅನಿಸಿರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹೇಳ್ತಾನೆ, ಮಹಾದೇವಿಯಕ್ಕನ ಭಕ್ತಿಯ ನಿಲುವನ್ನು ಊಹಿಸಿದ ಬಸವೇಶ್ವರನ ತನು ಪುಳಕವಾಯಿತು. ಅಕ್ಕ ಮಹಾದೇವಿ ಬರ್ತಾಳೆ ನೆನೆಸ್ಕೊಂಡಾಗ ಇವನ ಮೈಗೆ ಪುಳಕಾಯ್ತಂತೆ. ಅಷ್ಟು ಸಂತೋಷ ಆಯಿತು. ಅವ ಹೇಳ್ತಾನೆ, ಪ್ರಭುದೇವರು ಎಷ್ಟು ಮೆಚ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆಕೆ ಬರ್ತಾಳೆ ಅಂತ ಕಾಯ್ಕೊಂಡು ಪ್ರಭುದೇವರು ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಅದ್ಭುತ ಇದು ಅಂತ ಹೇಳ್ತಾನೆ ಬಸವಣ್ಣ. ಎಲ್ಲರೂ ಶರಣರು ಕೂತ್ಕೊಂಡ್ಬಿಡ್ತಾರೆ, ಮೈಯೆಲ್ಲ ಕಿವಿಯಾಗಿ ಕಣ್ಣಾಗಿ ಕೂತ್ಕೋತಾರೆ. ನಾಳೆ ಯಾರೂ ಬಿಡೋಂಗಿಲ್ಲ. ಅಕ್ಕ ಮಹಾದೇವಿ ಬರ್ತಾಳೆ. ಆಕೆ ಬಗ್ಗೆ ತುಂಬ ಕೇಳಿದ್ದಾರೆ. ಅದ್ರ ಜೊತೆಗೆ ಅತ್ಯಂತ ಹಿರಿಯನಾದಂಥ ಮಹಾಜ್ಞಾನಿಯಾದಂಥ ಅಲ್ಲಮ ಪ್ರಭು ಅಷ್ಟು ಹೇಳಬೇಕಾದ್ರೆ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ಜೀವನದ ಅವಕಾಶ ಅಂತ ಎಲ್ಲರೂ ಕೂತ್ಕೊಂಡಿರುತ್ತೆ. ಅದಕ್ಕೆ ಹೇಳ್ತಾರೆ, ಹೂವು ಕಾಣುವುದಕ್ಕೆ ಮೊದಲೇ ಅದರ ಪರಿಮಳ ಬರ್ತದೆ ಅಂತ. ಅಕ್ಕ ಮಹಾದೇವಿ ಬರೋದಕ್ಕಿಂತ ಮೊದಲೇ ಆಕೆ ಬಗ್ಗೆ ಒಂದು ವಿವರ ಬಂದುಬಿಟ್ಟಿದೆ. ಭಕ್ತಿ ವೈರಾಗ್ಯದ ಕಥೆ, ಆ ಪ್ರಭೆ ಕಲ್ಯಾಣದವರೆಗೂ ಮೊದಲೇ ಬಂದುಬಿಟ್ಟಿತ್ತು. ಅದು ಬರಿತಾನೆ ಎಷ್ಟು ಚಂದ ಅಂದರೆ, ಉಡುತಡಿಯ ಕೌಶಿಕರಾಯನ ಪಟ್ಟದ ರಾಣಿಯಾಗಬಹುದಾಗಿದ್ದ ಭಾಗ್ಯವನ್ನು ಎಡಗಾಲಿನಿಂದ ಒದ್ದು ಮುಕ್ತಿ ಮಹಾರಾಣಿಯಾಗಬೇಕೆಂದು ಹೊರಟ ಸತ್ವಶಕ್ತಿಯ ಕಾಂತಿಯನ್ನು ಕಾಣಲು ಕಲ್ಯಾಣ ಪಟ್ಟಣ ಕಾತರಿಸಿ ಕೂತಿತ್ತು. ಇಡೀ ಕಲ್ಯಾಣ ಪಟ್ಟಣ ಯಾವ ರಾಜನ ಹೆಂಡತಿಯಾಗಿ ರಾಣಿಯಾಗಬಹುದಾಗಿತ್ತೋ ಅಂಥ ಅವಕಾಶವನ್ನು ಎಡಗಾಲಿನಿಂದ ಒದ್ದು ನಾನು ಮುಕ್ತಿಯ ಮಹಾರಾಣಿ ಆಗ್ತೀನಿ ಅಂತ ಸತ್ವತ್ಯಸ್ತಿ ಬಂತಲ್ಲ ಅಲ್ಲಿಂದ, ಅದನ್ನು ನೋಡಬೇಕು ಅಂತ ಇಡೀ ಕಲ್ಯಾಣ ಪಟ್ಟಣ ಸಿದ್ಧವಾಗಿ ಕೂತಿತ್ತು ಅಂತ ಹೇಳ್ತಾರೆ. ಬಸವಣ್ಣನ ಮನಸ್ಸಂತೂ ಪ್ರತಿ ಕ್ಷಣ ಹಾರೈಸ್ತಿತ್ತು, ಬೇಗ ಬರಲಿ ಬೇಗ ಬರಲಿ ಬೇಗ ಬರಲಿ ಅಂತ. ಮರುದಿನ ಪ್ರತಿ ದಿವಸದಂತೆ ಅನುಭವ ಮಂಟಪ ರೆಡಿಯಾಗಿದೆ, ಅನುಭವ ಗೋಷ್ಠಿ ರೆಡಿಯಾಗಿದೆ, ಎಲ್ಲರೂ ಕೂತಿದ್ದಾರೆ.
ಅಲ್ಲಮ್ಮ ಪ್ರಭು ಸಿಂಹಾಸನದ ಮೇಲೆ ಕೂತಿದ್ದಾನೆ. ಆದರೆ ಅವನ ಪಕ್ಕದಲ್ಲಿ ಬಸವೇಶ್ವರ, ಎಡಗಡೆ ಚನ್ನ ಬಸವಣ್ಣ. ಅದು ವ್ಯವಸ್ಥೆ ಆಗಿತ್ತು. ಅಲ್ಲಮ್ಮ ಪ್ರಭುವಿನ ಬಲಗಡೆಗೆ ಬಸವೇಶ್ವರ ಆದರೆ ಎಡಗಡೆಗೆ ಚನ್ನ ಬಸವಣ್ಣ, ಬಸವೇಶ್ವರನ ಪಕ್ಕದಲ್ಲಿ ಸಿದ್ದರಾಮ. ಹೀಗೆಲ್ಲ ಎಲ್ಲ ಶರಣರು ಕೂತಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲಿ ಕೂತಿದ್ದಾರೆ. ಎಲ್ಲರ ಕಣ್ಣಲ್ಲಿ ಕೂಡ ಮಾತಲ್ಲಿ ಬರ್ತಾ ಇಲ್ಲ ಬಾಯಿಲಿ. ಬಹುಶಃ ಅದು ಅನುಭವ ಮಂಟಪದ ಒಂದು ಅವತ್ತಿಂದ ಏನಾದರೂ ಚರ್ಚೆ ಆಗಬೇಕು ಅಂತ ತೀರ್ಮಾನ ಇರುತ್ತಲ್ಲ, ಮೊದಲೇ ಮಾಡಬೇಕು ಅಂತ. ಯಾರಿಗೂ ಮನಸ್ಸಿಗೆ ಹೊಳಿತಾ ಇಲ್ಲ. ಯಾಕಂದರೆ ಅದು ಬರಲಿ ಆಕೆ ಬರಲಿ, ಅಕ್ಕ ಬರಲಿ ಅಂತ ಕಾಯ್ತಿದ್ದಾರೆ. ಅಲ್ಲಿ ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುವಿನ ಮನಸ್ಸು ಹೇಗಿದೆ ಅಂತ. ದಿನಾಲೂ ಎಲ್ಲರ ಜೊತೆಗೆ ತನ್ಮಯನಾಗಿ ಮಾತಾಡುವಂಥ ಅಲ್ಲಮ್ಮ ಪ್ರಭು ಅವತ್ತು ಅಂತರ್ಮುಖಿಯಾಗಿ ಕೂತಿದ್ದ ಅಂತ. ಹೊರಗಡೆ ಕಣ್ಣೇ ತೆಗಿತಾ ಇಲ್ಲ ಅವನು. ಕಣ್ಣು ಮುಚ್ಕೊಂಡು ಅಂತರ್ಮುಖಿಯಾಗಿದ್ದಾನೆ. ಒಳಗಡೆ ಏನೋ ಧ್ಯಾನಸ್ಥಾನೆ ಅನ್ನೋ ಹಂಗಾಗಿದೆ. ಎಷ್ಟು ಮುಖ ಗಂಭೀರ ಆಗಿತ್ತು ಅಂತ ಹರಿಹರ ತುಂಬ ಚೆನ್ನಾಗಿ ಬರೀತಾನೆ. ಎಷ್ಟು ಗಂಭೀರ ಆಗಿದ್ದ ಅಲ್ಲಮ್ಮ ಪ್ರಭು ಅವತ್ತು ಅಂದರೆ ಬಸವಣ್ಣನಿಗೆ ಕೂಡ ಅಲ್ಲಮ್ಮ ಪ್ರಭುನ ಮಾತಾಡ್ಸೋಕೆ ಹೆದರಿಕೆ ಆಯಿತು. ಅವನು ಅಂದ್ಕೊಂಡ ಅಕ್ಕ ಮಹಾದೇವಿ ಬರ್ತಾಳೆ ಅಂತ ಎಲ್ಲರೂ ಕಾತರರಾಗಿ ಕುಳಿತಾಗ ಇವನು ಯಾಕೆ ಎಷ್ಟು ಗಂಭೀರ ಆಗಿದ್ದಾನೆ ಅಂತ. ಆ ಹೊತ್ತಿಗೆ ಅಕ್ಕ ಮಹಾದೇವಿ ಬರ್ತಾಳೆ. ಆ ಬರೋದನ್ನು ಎಷ್ಟು ಅದ್ಭುತವಾಗಿ ಬರೀತಾರಪ್ಪ. ನನ್ನ ಬಾಯಿಂದ ಹೇಳೋದಕ್ಕಿಂತ ಅದು ಓದೋದು ವಾಸಿ ಅನಿಸಿದ ಅಷ್ಟು ಚೆಂದ ಇದೆ. ಒಂದು ಅಕ್ಷರ ಬಿಡೋಕ್ಕೆ ಮನಸ್ಸಾಗಲ್ಲ. ನಿಧಾನವಾಗಿ ಅಕ್ಕ ಮಹಾದೇವಿ ಮಂಟಪವನ್ನು ಬರ್ತಾಳೆ, ಒಳಗೆ ಪ್ರವೇಶಿಸ್ತಾಳೆ. ಆಕೆ ದಿವ್ಯ ಸಾತ್ವಿಕ ಮೂರ್ತಿಯನ್ನು ಕಂಡ ಶರಣರೆಲ್ಲ ರೋಮಾಂಚನಗೊಳ್ಳುತ್ತಾರೆ. ಆಕೆ ನೋಡಿದ ತಕ್ಷಣ, ಆಕೆ ನೋಡೋದು ಗೊತ್ತಾಗ್ಬಿಡ್ತದೆ ಆಕೆ ಇವರಿಕೆ ಅಂತಿಕೊಂಡು. 18 ವರ್ಷಗಳ ಯೌವನವನ್ನು ಹೊತ್ತ ಆ ದೇಹದ ಕಣಕಣವು ವೈರಾಗ್ಯದ ಕಿಡಿಯನ್ನು ಚಿಮ್ಮುತ್ತಿರುವಂತೆ ಕಾಣುತ್ತಿತ್ತು. ದೇಹದ ಪ್ರತಿಯೊಂದು ಕಣ ಕೂಡ ವೈರಾಗ್ಯವನ್ನು ಚಿಮ್ಮುತ್ತಿರುವ ಹಾಗೆ ಕಾಣಿಸ್ತಾ ಇತ್ತು. ಹೊನ್ನ ಕೇದಿಗೆಯ ಬಣ್ಣದ ಅವಳ ದೇಹಕಾಂತಿಗೂ ಅಡಿಯಿಂದ ಮುಡಿಯವರೆಗೂ ಹೊಮ್ಮುತ್ತಿರುವ ಅವಳ ಸರ್ವಾಂಗ ಸೌಂದರ್ಯಕ್ಕೂ ದೃಷ್ಟಿಯಾಗದಿರಲೆಂಬಂತೆ ಕೂದಲಿನ ಬಣ್ಣದ ಹರುಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಕೆ ವರ್ಣನೆ ಮಾಡ್ತಾಳೆ. ಆಕೆ ಬಣ್ಣ ಹೊನ್ನ ಕೇದಿಗೆಯ ಬಣ್ಣ. ಆ ಮುಖದ ಕಾಂತಿ, ಆ ಸರ್ವಾಂಗದ ಕಾಂತಿಗೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ, ಯಾವಾಗಲೂ ತುಂಬ ಚೆನ್ನಾಗಿದ್ದರೆ ಏನು ಮಾಡ್ತೀವಿ ಅಂತ ದೃಷ್ಟಿ ಆಗಬಾರ್ದು ಅಂತ ಬೊಟ್ಟಿಡ್ತೀವಿ ಮಗುನ ಕೆನ್ನೆ ಮೇಲೆ. ಆ ಇಡೀ ಸರ್ವಾಂಗಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಆಕೆ ಚಿಂದಿ ಉಟ್ಕೊಂಡಿದ್ದಾಳಂತೆ. ಕೂದಲು ಹರಡ್ಕೊಂಡಿದ್ದಾಳೆ. ಹೇಗೆ ಬರೀತಾರೆ ನೋಡಿ. ಕೂದಲಿನ ಬಣ್ಣದ ಹರುಕು ಚಿಂದಿಯ ಬಟ್ಟೆಯೊಂದನ್ನು ಮೈಮೇಲೆ ಸುತ್ತಿಕೊಂಡಿದ್ದಾಳೆ. ಅದರ ಮೇಲೆ ಅವಳ ನೀಲ ಕೇಶರಾಶಿಗಳು ಹರಡಿ ಕೂದಲನ್ನೇ ದೇಹಕ್ಕೆ ಮರೆಮಾಡಿಕೊಂಡಿರುವಂತೆ ಕಾಣುತ್ತಿದೆ. ಹಣೆಯ ಮೇಲೆ ಶುಭ್ರತೆಗೆ ಸಾಕ್ಷಿ ಎಂಬಂತೆ ಹೊಳೆಯುತ್ತಿರುವ ವಿಭೂತಿ, ಕೈಯಲ್ಲಿ ಹಿಡಿದ ರುದ್ರಾಕ್ಷಿ ಸರ. ಈ ಕಡೆ ಸಾಲಂತೂ ಅದು ಏನು ವಿಚಾರ ಮಾಡಬಾರ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಶಿವತತ್ವದ ರಹಸ್ಯವನ್ನೇ ಹೊರಸೂಸುವಂಥ ತೇಜಸ್ವಿಯಾದ ಕಣ್ಣುಗಳು ನಕ್ಷತ್ರಗಳಂತೆ ಹೊಳೆಯುತ್ತಿವೆ. ಯಾವಾಗಲೂ ಹಂಗೆ ಅನಿಸುತ್ತೆ. ಒಂದು ತೇಜೋಮಯವಾದಂಥ ಒಂದು ಶಕ್ತಿ ಒಳಗೆ ಬಂದ ತಕ್ಷಣ ಪ್ರತಿಯೊಂದು ಅಂಗಾಂಗದಲ್ಲಿ ಆ ಸಾತ್ವಿಕತೆ ಸ್ಫುರಣೆ ಆಗ್ತದೆ. ಅದನ್ನು ನೋಡಿದ್ರು ಅವರು. ಅಕ್ಕ ಮಹಾದೇವಿ ಪರಿಚಯ ಮಾಡೋದೇ ಕಾರಣ ಇಲ್ಲ. ಆಕೆ ಏನು ಮಾಡಿದ್ಲು ಅಕ್ಕ ಮಹಾದೇವಿ ಅಂದರೆ? ಆಕೆಗೂ ಹೆದರಿಕೆ ಇದೆಯಲ್ಲ. ಕಲ್ಪನೆ ಮಾಡಿ, ಒಬ್ಬ ಪುಟ್ಟ ಹುಡುಗಿ, ಅನುಭವ ಆಗಿದೆ, ತಾನು ಒಪ್ಕೊಂಡಿದ್ದಾಳೆ ಚನ್ನಮಲ್ಲಿಕಾರ್ಜುನನ ಗಂಡ ಅಂಥೇಳಿ. ಅದನ್ನು ಜನ ಹುಚ್ಚಿ ಅಂದಿರ್ಬೋದು ಅಥವಾ ಉನ್ಮಾದ ಅಂದಿರ್ಬೋದು. ಆ ಒಟ್ಟಕ್ಕೆ ಬಂದಿದ್ದಾಳೆ. ಅನುಭವ ಮಂಟಪದಲ್ಲಿ ಇರೋರೆಲ್ಲ ದೊಡ್ಡವರು, ಭಾರಿ ದೊಡ್ಡವರು, ಮಹಾಜ್ಞಾನಿಗಳು. ಅಲ್ಲಿ ಒಳಗೆ ಬಂದಳು. ಆಕೆಗೂ ಒಂಥರ ಭಯ ಇದ್ದಿರಬೇಕಲ್ಲ. ಯಾರನ್ನು ತಾನು ದೇವರು ಅಂತ ಭಾವಿಸ್ತಾ ಇದ್ಲೋ ಬಸವಣ್ಣ ಕೂತಿದ್ದಾನೆ, ಅಲ್ಲಮ್ಮ ಪ್ರಭು ಕೂತಿದ್ದಾನೆ, ಎಲ್ಲರೂ ಕೂತಿದ್ದಾರೆ. ಅನುಭವ ಮಂಟಪವನ್ನು ಪ್ರವೇಶಿಸಿದ ಮಹಾದೇವಿ ಸುತ್ತಲೂ ತನ್ನ ಕಣ್ಣುಗಳನ್ನು ಒಮ್ಮೆ ಆಡಿಸಿದ್ಲು, ಅವಳು ಯಾರ್ಯಾರಿದ್ದಾರೆ ಅಂತ. ಅಲ್ಲಿ ಮಂಗಳಮೂರ್ತಿ ಬಸವಣ್ಣನನ್ನು ಕಣ್ತುಂಬಿ ನೋಡುತ್ತಾಳೆ. ಮೊದಲು ನೋಡೋದು ಬಸವಣ್ಣನೇ. ಅವನ ಬಗ್ಗೆ ತುಂಬ ಕೇಳಿದ್ದಾಳೆ. ತಮಗೂ ಹಾಗೆ ಅನಿಸುತ್ತೆ. ಯಾರ ಬಗ್ಗೆನೂ ತುಂಬ ಕೇಳಿರ್ತೀರಿ ಹಾಗೆ ಹೇಗೆ ಅಂಥೇಳಿ. ಎದುರಿಗೆ ಬಂದಾಗ ನಿಮ್ಮ ಮನಸ್ಸೇನು ಮಾಡುತ್ತೆ ಗೊತ್ತಾ? ತಾಳೆ ಹಾಕಿ ನೋಡುತ್ತೆ. ಅದೇ ಹೌದಾ ಅನಿಸುತ್ತೆ. ಹಾಗೆ ಆಕೆಗೆ ಈಗಿನ ಕಾಲದಲ್ಲಿ ಫೋಟೋಗ್ರಾಫ್ ಆದರೂ ಸಿಗುತ್ತೆ ನೀವು ಮೊದಲು ಬರೋದಕ್ಕಿಂತ ಮೊದಲು. ಅಲ್ಲಿ ಏನೂ ಇಲ್ಲ, ಬರೀ ಬಾಯಿಂದ ಕೇಳಿದ್ದು ಬಸವಣ್ಣ ಹೇಗಿದ್ದಾನೆ ಅಂಥೇಳಿ. ಅವನು ನೋಡಿದ ತಕ್ಷಣ ಅವನು ಬಸವಣ್ಣ ಅಂತ ಅನ್ನಿಸ್ತು. ಕೆಲವೊಂದು ಸಲ ಅನಿಸುತ್ತೆ ನಿಮಗೆ, ತುಂಬ ಅವ್ರ ಬಗ್ಗೆ ಕೇಳಿದಾಗ ಹೀಗಿದ್ದಾರೆ ಅಂದಾಗ ನೋಡಿದಾಗ ಅವರೇ ಅಲ್ವಾ ಅನಿಸುತ್ತೆ. ಚಿತ್ರ ನೋಡದೆ ಹೋದರೂ ಅನಿಸುತ್ತೆ. ಇಲ್ಲಂತೂ ಹೃದಯ ಸೆಳೆದು ಬಿಟ್ಟಿರಬೇಕು. ಬಸವಣ್ಣನನ್ನು ಕಣ್ತುಂಬಿ ನೋಡ್ತಾಳೆ. ತನ್ನ ಅನೇಕ ವರ್ಷಗಳ ಸಾಧನೆಯ ಫಲ ಸಿಕ್ತು ಅಂತ ಬಿಡ್ಕೋತಾಳೆ. ಎಷ್ಟು ವರ್ಷ ತಪಸ್ಸು ಮಾಡಿದ್ನಪ್ಪ ಈ ಗಳಿಗೆಗೋಸ್ಕರ ಅಂತ ಅನಿಸುತ್ತೆ. ಉಡುತಡಿಯಿಂದ ಇಲ್ಲಿಯವರೆಗೂ ತಾನು ಕ್ಷಣವೂ ಕಾಣುತ್ತಿದ್ದ ಕನಸು ನನಸಾಗಿ ಬಿಟ್ಟಿದೆ. ಆಕೆ ನಂಬಕ್ಕೆ ಆಗ್ತಾಯಿಲ್ಲ. ಬಸವೇಶ್ವರನ ದಿವ್ಯ ಸನ್ನಿಧಿಗೆ ಬಂದಿದ್ದಾಳೆ. ಅದನ್ನು ನೆನೆದಂತೆ ಅವಳ ಮೈ ರೋಮಾಂಚನವಾಯಿತು. ಶೂನ್ಯ ಸಿಂಹಾಸನದ ಮೇಲಿದ್ದ ಅಲ್ಲಮ್ಮ ಪ್ರಭುವನ್ನು ನೋಡಿದಳು. ತಕ್ಷಣ ಅನ್ನಿಸ್ತು, ತನ್ನ ಊರಿನ ಪಕ್ಕದ ಊರು ಬಳ್ಳಿಗಾವಿ. ತಾನು ಯಾವ ಊರಿಂದ ಬಂದಿದ್ದಾಳೋ ಉಡುತಡಿ ಹತ್ತಿರನೇ ಬಳ್ಳಿಗಾವಿ. ಅದಕ್ಕೆ ಹೆಂಗೆ ಹೇಳ್ತಾಳೆ ಅವಳು?
ತನ್ನ ಊರಿನ ನೆರೆಯ ಊರು ಬಳ್ಳಿಗಾವೆಯಿಂದ ಸಿಡಿದು ಬಂದಿದ್ದ ಪ್ರಭುದೇವನ ವೈರಾಗ್ಯದ ಮಹತ್ವವನ್ನು ಕೇಳಿ ಬಲ್ಲಳು ಆಕೆ. ತನ್ನ ಪಕ್ಕದ ಊರಿನವನೇ, ಆದರೆ ಎಂಥವನಾಗ್ಬಿಟ್ಟಿದ್ದಾನೆ ರೀ ಈಗ. ವೈರಾಗ್ಯ ನಿಧಿ ಆಗಿದ್ದಾನೆ, ಪ್ರಭು ಆಗಿದ್ದಾನೆ, ಶೂನ್ಯ ಸಿಂಹಾಸನ ಅಧಿಪತಿ ಆಗಿದ್ದಾನೆ. ಅದನ್ನು ಕೇಳಿಬಿಟ್ಟು ಎಲ್ಲರಿಗೂ ದೀರ್ಘವಾಗಿ ತಲೆಬಾಗಿ ನಮಸ್ಕರಿಸಿದಳು ಅಕ್ಕ ಮಹಾದೇವಿ. ಆಕೆ ಇನ್ನೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ, ನಮಸ್ಕಾರ ಮಾಡಿದ್ಳು. ಅದಕ್ಕೆ ಅಂದ ಕೂಡಲೇ ನೋಡಿ ಎಷ್ಟು ಮಜಾ ಆಗುತ್ತೆ ಇದು. ಆಕೆ ನಮಸ್ಕಾರ ಮಾಡಿದ ಕೂಡಲೇ ಇವರೆಲ್ಲರೂ ಸಿದ್ಧವಾಗಿ ಕೂತಿದ್ರಲ್ಲ ಅಕ್ಕ ಬರ್ತಾಳೆ ಅಂತ ಹೇಳಿ. ನಮಸ್ಕಾರ ಮಾಡಿದ ತಕ್ಷಣ ಯಾರಿಗೂ ಮಾತಿಲ್ಲ, ಎಲ್ಲರೂ ಎದ್ದು ನಿಂತು ಬಿಡ್ತಾರೆ. ಗೊತ್ತಿಲ್ಲದ ಹಾಗೆ, ಯಾಕೆ ನಿಂತೀವಿ ಅಂತ ಗೊತ್ತಿಲ್ಲ. ಇದಾಗೋದು ಹೀಗೆ, ಒಂದು ಮಹಾಶಕ್ತಿ ಕಂಡಾಗ ನಮ್ಗೆ ಗೊತ್ತಿಲ್ಲದ ಹಾಗೆ ಎದ್ದು ನಿಂತ್ಕೋಬೇಕು ಅಂತ ಅನ್ನಿಸ್ಬಿಡುತ್ತೆ. ಬಹುಶಃ ತಾವು ನೋಡಿರಬೇಕು, ಮಹಾತ್ಮ ಗಾಂಧಿಯವರ ಜೀವನದಲ್ಲಿ ಆದದ್ದು. ಕೋರ್ಟಲ್ಲಿ ಅವನು ಹೇಳ್ತಾನೆ, ಬ್ರಿಟಿಷ್ ಜಡ್ಜ್ ಕೂತಿದ್ದಾನೆ, ನ್ಯಾಯಾಧೀಶ ಕೂತಿದ್ದಾನೆ. ಕಾಲ್ ದ ಪ್ರಿಸನರ್ ಟು ದ ಬಾರ್ ಅಂತ ಕರೀತಾನೆ. ಆ ವಿಡಿಯೋ ಇದೆ, ಅದ್ಭುತವಾದ ವಿಡಿಯೋ ಇದೆ. ಅವನು ಒಳಗೆ ಕರೀರಿ ಕೈದಿನ ಅಂತ ಕರೀತಾನೆ. ಅವನು ಕೂತಂತ ಕ್ಲಾರ್ಕ್ ಹೇಳ್ತಾನೆ, ಕೈದಿನ ಒಳಗೆ ಕಳಿಸ್ರಿ ಅಂತಾನೆ. ಬಾಗಿಲು ತೆಗೀತದೆ. ಗಾಂಧಿ ತನ್ನ ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಹೆಗಲ ಮೇಲೆ ಅದು ಇರುವಂಥದ್ದು ಕೋಲ್ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾರೆ. ಒಳಗೆ ಬಂದ ತಕ್ಷಣ ಆ ಕಟಕಟೆಯಲ್ಲಿ ಹೋಗಬೇಕಲ್ಲ, ಸಾಕ್ಷಿ ಹೇಳೋ ಕಟಕಟೆಯಲ್ಲಿ ಹೋಗಬೇಕಲ್ಲ, ಅಲ್ಲಿ ಹೋಗೋಕೆ ಹತ್ತಿದಾಗ ಒಂಥರ ಕ್ಲಾರ್ಕ್ ಇರ್ತಾನಲ್ಲ ಮುಂದೆ ಕೂತಿರ್ತಾನೆ, ಜಡ್ಜಿನ ಮುಂದೆ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಜಡ್ಜ್ ಕುರ್ಚಿ ಸರಿಸಿ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಕೋರ್ಟಲ್ಲಿ ಒಂದು ರೂಲ್ ಇದೆ, ಜಡ್ಜ್ ನಿಂತ್ಕೊಂಡ್ರೆ ಯಾರೂ ಕೂಡೋಂಗಿಲ್ಲ, ಎಲ್ಲ ಎದ್ದು ನಿಂತ್ಕೋಬೇಕು. ಎದ್ದು ನಿಂತ್ಕೊಂಡ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಕೆಲವರು ಮನಸ್ಸಿಂದ ಎದ್ದು ನಿಂತ್ಕೋತಾರೆ, ಕೆಲವರು ಮನಸ್ಸಿಲ್ಲ ನಾವ್ಯಾಕೆ ಎದ್ದು ನಿಂತ್ಕೋಬೇಕು, ಅದೇನು ಮಾಡಿ ಜಡ್ಜ್ ನಿಂತ್ಕೊಂಡಿದ್ದಾನಲ್ಲ, ಎಲ್ಲರೂ ಎದ್ದು ನಿಂತ್ಕೋತಾರೆ. ಗಾಂಧಿ ಬಂದು ಅಲ್ಲಿ ಕಟ್ಕಟೆಯಲ್ಲಿ ನಿಂತ್ಕೊಂಡ ತಕ್ಷಣ ಅವ್ರ ಕೈ ಮುಗಿತಾರೆ, ಹೀಗೆ ಮುಗಿಬೇಕು ಅಂತ. ಆಗ ಜಡ್ಜ್ ಏನು ಮಾಡ್ತಾನೆ ಅಂದರೆ, ತಾನು ಬಾಗಿ ಬೋ ಅಂತಾರೆ ಇಂಗ್ಲೆಂಡಲ್ಲಿ, ತಾನು ಹೀಗೆ ಬಾಗಿ ತಲೆ ಬಾಗಿ ಕೂತ್ಕೊಂಡು ಮಾಡ್ತಾನೆ. ನೋಡಿ, ಶಿಕ್ಷೆ ಕೊಡುವವನು ಅವನು ನ್ಯಾಯಾಧೀಶ. ಶಿಕ್ಷೆ ಕೊಡುವಂಥ ನ್ಯಾಯಾಧೀಶ ತನ್ನ ಕೋರ್ಟಿಗೆ ಬಂದಂಥ ಅಪರಾಧಿ ಮುಂದೆ ಎದ್ದು ನಿಂತ್ಕೊಂಡು ತಲೆಬಾಗಿ ಮರ್ಯಾದೆ ತೋರಿಸೋದಿದೆಯಲ್ಲ. ಜಡ್ಜಾಗಿ ನಾನು ಏನಾದರೂ ತೀರ್ಮಾನ ಕೊಡ್ಬೋದಪ್ಪ, ಆದರೆ ಒಬ್ಬ ಮಹಾನ್ ವ್ಯಕ್ತಿಯಾಗಿ ನೀನು ಗೌರವ ತೋರಿಸೋದು ನಾನು ಸರಿ ಅಂತ ಹೇಳಿ ನಿಂತ್ಕೊಂಡು ಹಾಗೆ. ಇಲ್ಲಿ ಬಸವಣ್ಣ, ಅಲ್ಲಮಪ್ರಭು, ಚನ್ನಬಸವಣ್ಣ ಎಲ್ಲರೂ ದೊಡ್ಡವರಾದರೂ ಕೂಡ ಒಬ್ಬ ವೈರಾಗ್ಯವನ್ನು ಅಪ್ಪಿಕೊಂಡಂಥ ಹುಡುಗಿ ಎಲ್ಲವನ್ನು ತ್ಯಾಗ ಮಾಡಿ ಬಂದಿದ್ದಾಳೆ ಅಂದಾಗ ಗೌರವಕ್ಕೋಸ್ಕರ ಎದ್ದು ನಿಂತ್ಕೊಂಡ್ಬಿಟ್ರಂತೆ, ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರಂತೆ. ಆದರೆ ಅಲ್ಲಮ ಆಕೆಯನ್ನು ಎವಿಟ್ಟು ನೋಡುತ್ತಿದ್ದ, ಒಂದೇ ಸಮ ನೋಡ್ತಾ ಇದ್ದಾನೆ ಕೂತ್ಕೊಂಡು, ಪರೀಕ್ಷೆ ಮಾಡೋ ಹಾಗೆ. ಎಲ್ರಿಗೂ ಒಂಥರ ಮುಜುಗರ ಆಗಿಬಿಡ್ತು. ಅಂಥ ಅಕ್ಕ ಮಹಾದೇವಿ ಬಂದಿದ್ದಾಳೆ, ಕೂತ್ಕೊ ಅನ್ಬಾರ್ದೆ? ನಮಗೆ ಅನ್ಸಲ್ವ, ದೊಡ್ಡವ್ರು ಬಂದಾಗ ಕೂತ್ಕೊಂಡು ಏನು ಎಲ್ಲಿದ್ದು ಬಂದ್ರಿ ಅಂತ ಕೇಳ್ತಾ ಇದ್ದರೆ ಕೂತ್ಕೊ ಅನ್ರಪ್ಪ ಮೊದಲು ಅಂತ ಅನ್ಸಲ್ಲ. ಎಲ್ರಿಗೂ ಮುಜುಗರ ಆಗಿದೆ. ಬಸವಣ್ಣ ಅಂತೂ ಮಹಾ ಮೃದು ಸ್ವಭಾವದ ಮನುಷ್ಯ, ಕೂತ್ಕೊ ಅಂತಂತ ಇಲ್ಲ, ಹಾಗೇ ಇದ್ದಾನೆ. ಆಗ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲಮ ಪ್ರಭು ಯಾಕೆ ನೋಡ್ತಾ ಇದ್ದ ಅಂದರೆ ಮಾತಾಡ್ತಾನವನು, ಹೌದು ಇದೇ ಬನವಾಸಿಯ ಮಾಯಾದೇವಿ. ತಾವು ಅಲ್ಲಮ ಪ್ರಭುವಿನ ಜೀವನ ನೋಡಿದರೆ ಗೊತ್ತಿರುತ್ತೆ. ಮಾಯಾದೇವಿ ಬಹಳ ಕಾಡಿದಾಳೆ ಆಕೆಯನ್ನು. ಅವನ ಮನಸ್ಸನ್ನು ಸೆಳಿಬೇಕು ಅಂತ ರಾಜನ ಮಗಳಾಕೆ ಬೇಕಾದಷ್ಟು ಸೆಳೆದು, ಮಾಯಾ ಕೋಲಾಹಲ ಅಂತ ದೊಡ್ಡದದು, ಬೇಕಾದಷ್ಟು ಮನಸ್ಸು ಸೆಳೆಯೋಕ್ಕೆ ಪ್ರಯತ್ನ ಮಾಡಿದ್ದಾಳೆ. ಅಲ್ಲಮ ಪ್ರಭು ಆಕೆಯನ್ನು ಸೋರಿಸಿದ್ದಾನೆ. ನೋಡು, ಇದು ನಿನ್ನ ಶಕ್ತಿ ಅಲ್ಲ, ನಿನ್ನ ಶಕ್ತಿ ಅಧ್ಯಾತ್ಮ, ಅದನ್ನು ಹಿಡ್ಕೋ. ಈ ಮೈ ಸೆಳೆಯುವಂಥ ಈ ದೇಹನೇ ಶಾಶ್ವತ ಅನ್ಕೋಬೇಡ, ಅಧ್ಯಾತ್ಮವನ್ನು ಅರಗಿಸ್ಕೋ ಅಂತ ಹೇಳಿ ಆಕೆಯನ್ನು ಬಿಟ್ಟು ಬಂದಿದ್ದಾನೆ. ಆಕೆಗೆ ಹಮ್ಮೆ ಇತ್ತು, ನನ್ನ ಸೌಂದರ್ಯದ ಮುಂದೆ ಬಾಗದೇ ಇರುವಂಥ ಗಂಡು ಯಾರು ಅಂತ. ಆದರೆ ಅಲ್ಲಮ್ಮ ಪ್ರಭು ಆಕೆಯನ್ನು ಸೊಕ್ಕನ್ನು ಸೋಲಿಸಿ, ಇದು ನಿನ್ನ ನಿಜವಾದ ರೂಪ ಅಲ್ಲ, ಒಳಗೆ ಅಧ್ಯಾತ್ಮವನ್ನು ತುಮಕೋ ಅಂತ ಹೇಳಿಬಿಟ್ಟು ಬಂದವನು. ಅದನ್ನು ಹೇಳ್ತಾನೆ ನೋಡಿ, ಹೌದು ಇದೇ ಬನವಾಸಿಯ ಮಾಯಾದೇವಿ, ಹೌದು ಅದೇ ವಯಸ್ಸು, ಅದೇ ರೂಪು, ಅದೇ ಕಾಂತಿ. ಆದರೆ ಮಾಯಾದೇವಿಯಲ್ಲಿ ಕಾಣದಿದ್ದ ದೈವಿಕ ತೇಜಸ್ಸು ಇಲ್ಲಿ ಪೂರ್ಣಗೊಂಡಿದೆ. ಆ ಮಾಯಾದೇವಿಯಲ್ಲಿ ದೈವಿಕ ತೇಜಸ್ಸು ಬರಲೇ ಇಲ್ಲ, ಬರೀ ತಾಮಸ ಇತ್ತು, ರಾಜಸ ಗುಣ ಇತ್ತು. ಆದರೆ ಆಕೆಗೆ ಬರಲಿಲ್ಲ, ಈ ಆಧ್ಯಾತ್ಮಿಕ ಗುಣ ಬಂದುಬಿಟ್ಟಿದೆ. ಅದಕ್ಕೆ ಹೇಳ್ತಾನೆ, ಆ ಜಗನ್ಮಾತೆಯ ಒಂದು ಮುಖ ಮಾಯಾದೇವಿ ಆದರೆ ಇನ್ನೊಂದು ಮುಖ ಮಹಾದೇವಿ. ಎಷ್ಟು ಚಂದದ ಮಾತು. ಆ ಜಗನ್ಮಾತೆಗೆ ಎರಡು ರೂಪ, ಒಂದು ಮಾಯಾದೇವಿಗೆ ಮನಸ್ಸನ್ನು ಸೆಳೆಯುವಂಥದ್ದು, ಇನ್ನೊಂದು ಮಹಾದೇವಿಯಾಗಿ ಮನಸ್ಸನ್ನು ತೃಪ್ತಿ ಮಾಡುವಂಥದ್ದು. ಅದು ಹಾಗಿರುವಂಥದ್ದು. ಮಾಯಾದೇವಿ ಯಾವುದನ್ನು ಸಾಧಿಸಬೇಕೆಂದು ತಾನು ಎಚ್ಚರಿಸಿ ಬಂದಿದ್ದೇನೋ ಅದು ಇಲ್ಲಿ ಸಹಜವಾಗಿ ಸಾಧಿಸಿ ಹೋಗಿದೆ ಮಹಾದೇವಿಗೆ. ಹೇಳಿದ್ದ, ನೋಡ್ಕೋ ಬಿಡು, ದೇಹದ ಚಿಂತೆ ಮಾಡಬೇಡ, ಭಗವಂತನ ಹುಡುಕು ಅಂತ ಹೇಳಿ ಬಂದಿದ್ದ. ಇಲ್ಲಿ ಸಹಜವಾಗಿ ಆಗಿಬಿಟ್ಟಿದೆ ಮಹಾದೇವಿಗೆ ಅಂತ ಹೇಳ್ತಾನೆ. ತಾನು ಕಲ್ಪಿಸಿಕೊಳ್ಳುತ್ತಿದ್ದ ಆದರ್ಶ ಸ್ತ್ರೀಯ ಚಿತ್ರ ಮಹಾದೇವಿಯಲ್ಲಿ ಸಿದ್ಧವಾಗಿದೆ. ತಾನಿಗೆ ಆದರ್ಶ ಸ್ತ್ರೀ ಅಂದರೆ ಹೇಗಿರಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡಿದ್ನೋ ಅದೇ ಬಂದಿದೆ ಅಂತ ಹೇಳ್ತಾನೆ. ಮಜಾ ನೋಡಿ ಹೇಗಿದೆ ಮುಂದೆ ಇದು. ಹೀಗೆ ಯೋಚಿಸಿ ಪ್ರಭು ಮನಸ್ಸಿನಲ್ಲಿ ಅವಳಿಗೆ ನಮಸ್ಕರಿಸಿದ. ಭಾಳ ದೊಡ್ಡ ಮಾತಿದು.
ಯಾಕಂದರೆ ವಯಸ್ಸಿನಲ್ಲಿ ದೊಡ್ಡವನು, ಹೊರಗಡೆ ನಮಸ್ಕಾರ ಮಾಡೋಕ್ಕಾದರೂ ಕೂಡ ಮನಸ್ಸಲ್ಲೇ ನಮಸ್ಕಾರ ಮಾಡಿದ್ದಂತೆ ಅಕ್ಕ ಮಹಾದೇವಿಗೆ. ಇದನ್ನು ನೆನ್ಕೊಂಡಾಗ ನನಗೆ ದೂರ್ವಾಸ ಪ್ರಸಂಗ ನೆನಪಾಗುತ್ತೆ. ಕುಮಾರವ್ಯಾಸ ಭಾರತದಲ್ಲಿ ಅದ್ಭುತವಾಗಿ ಬರ್ತದೆ. ದೂರ್ವಾಸರು ಪಾಪ ದುರ್ಯೋಧನ ಟ್ಯೂಷನ್ ಮಾಡಿ ಕಳಿಸಿದ್ದಾನೆ, ಹೋಗ್ರಿ ಅಲ್ಲಿ ಅಂತ. ಬಂದರು, ಊಟಕ್ಕೆ ಹಾಕು ಅಂದರು. ಆಕೆ ಪಾಪ ಧರ್ಮರಾಜನೇ ಅವನು. ಬಂದುಬಿಡಿ ಊಟಕ್ಕೆ ಅಂದ, ಸ್ನಾನ ಮಾಡ್ಕೊಂಡು ಬನ್ನಿ ಅಂದ. ನಮಗೆಲ್ಲ ಕತೆ ಗೊತ್ತು. ಆಕೆ ಪಾತ್ರೆ ತೊಳೆದಿಟ್ಟಿದ್ದಾಳೆ. ತೊಳೆದಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಧರ್ಮರಾಜ ಅಂದ, ಇನ್ನೇನಪ್ಪ ಹೋಯ್ತು, ದೂರ್ವಾಸರು ಸಿಟ್ಟು ಬಂದರೆ ಮುಗಿದು ಹೋಗ್ತದೆ ನಮ್ಮದೆಲ್ಲನೂ ಅಂತ ಹೇಳ್ಕೊಂಡು. ಮತ್ತು ಇದೆಯಲ್ಲ ಕರಿ ಕೃಷ್ಣನ ಅಂತ. ಅರ್ಜುನ ಅಂದ ನಾ ಕರಿತೀನಿ ಅಂದ, ಭೀಮ ಅಂದ ನಾ ಕರಿತೀನಿ ಅಂತೆಲ್ಲ ಅಂದರು. ಧೌಮ್ಯರು ಚೆನ್ನಾಗಿ ಹೇಳಿದ್ರು, ನೀವು ಕರೆದದ್ದು ನೋಡಿದ್ದೀನಿ ಆವಾಗ, ಕರೀರಿ ದ್ರೌಪದಿನ ಕರೀರಿ, ಆಕೆ ಕರೆದ್ರೆ ಬರ್ತಾಳೆ ಅಂತ. ದ್ರೌಪದಿ ಬರಬೇಕು. ದ್ರೌಪದಿ ಕರೆದ್ರೆ ಬಿಡೋ, ಎಷ್ಟರ ಮಟ್ಟಿಗೆ ಬರ್ತಾನವನು. ಆಕೆ ಕಣ್ಣು ಮುಚ್ಚಿ ಕಣ್ಣು ತೆರೆದ್ರೊಳಗೆ ಹೃದಯದಲ್ಲಿ ಸ್ಥಾನಸ್ಥನಾಗಿದ್ದಂಥ ಕೃಷ್ಣ ಹೊರಗಡೆ ಕಂಡುಬಿಟ್ಟ. ಆಕೆ ಹೇಳ್ತಾಳೆ, ಎಂಥ ಅದ್ಭುತ ಮಾತದು, ಭಕ್ತಿಯ ಲವಲೇಶ ನಮಗಿಲ್ಲ ಕೃಷ್ಣ ಅಂತ ಹೇಳ್ತಾಳೆ. ದ್ರೌಪದಿನೇ ಹಂಗೆ ಹೇಳಬೇಕಾದ್ರೆ ನಾವು ಎಲ್ಲಿದ್ದೀವೋ. ದ್ರೌಪದಿ ಕರೆದ್ರೆ ಎಲ್ಲಿದ್ದ ಓಡಿ ಬರುವಂಥ ಕೃಷ್ಣ, ಆಕೆ ದ್ರೌಪದಿ ಹೇಳ್ತಾಳೆ ನಮ್ಮ ಭಕ್ತಿಯ ಲವಲೇಶ ನನಗಿಲ್ಲ ಅಂತ. ಕೃಷ್ಣ ಬಂದು ಗೊತ್ತು, ಶಿ ಡಿಡ್ ನಾಟ್ ಕ್ಲೀನ್ ದಿ ವೆಸಲ್ ಪ್ರಾಪರ್ಲಿ, ಏನೇನು ಗೊತ್ತಿರೋದು ಅಗಳೆಲ್ಲೇ ಇತ್ತಂಥದ್ದು. ಅದನ್ನು ತೊಗೊಂಡು ತಿಂದಂತೆ. ತಿಂದ ತಕ್ಷಣ ಅದು ಎಂಥ ಮಾತಿದೆ ರೀ ಕುಮಾರವ್ಯಾಸಂದು. ಬೇರು ನೀರು ಉಂಡಾಗ ತಣಿಯವೆ ಮರದ ಶಾಖೋಪಶಾಖೆಗಳು. ಎಷ್ಟು ಚೆನ್ನಾಗಿದೆ ನೋಡಿ. ಗಿಡಕ್ಕೆ ನೀರು ಹಾಕ್ಬೇಕಾದ್ರೆ ಎಲೆಗೆ ಹಾಕಬೇಕಾಗಿಲ್ಲ, ಬೇರಿಗೆ ಹಾಕಿದರೂ ಸಾಕು. ಬೇರು ನೀರುಂಡಾಗ ಬೇರಿಗೆ ನೀರು ಸಿಕ್ಕರೆ ತಣಿಯವೆ ಮರದ ಶಾಖೋಪಶಾಖೆಗಳು. ಹಾಗೆ ಭಗವಂತ ತಿಂದ ತೃಪ್ತಿ ಆದ ಅಂದರೆ ದುರ್ವಾಸರ ಹೊಟ್ಟೆ ಖಾಲಿ ಇರೋಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ನದಿಗೆ ಸ್ನಾನಕ್ಕೆ ಹೋದಾಗ ಹೊಟ್ಟೆ ತುಂಬಿತು ಅಂತ, ಬಂದೆಯಾ ಕೃಷ್ಣ ಅಂತ ಅಲ್ಲೇ ಶುರು ಮಾಡ್ತಾರೆ. ಬಂದುಬಿಟ್ಟಪ್ಪ ನೀನು ಗೊತ್ತಾಯ್ತು ನನಗೆ ಅಂತ. ಮಜಾ ನೋಡಿ, ಊಟಕ್ಕೆ ಕರ್ಕೊಂಬರ್ಬೇಕಲ್ಲ ಅವ್ರನ್ನ. ಕೃಷ್ಣನೇ ಹೋಗ್ತಾನೆ, ಬನ್ನಿ ಊಟಕ್ಕೆಲ್ಲ ಸಜ್ಜಾಗಿದೆ ಅಂತ. ಇನ್ನೇನು ಬರ್ತಾ ಇಲ್ಲಿವರೆಗೆ ಬಂದುಬಿಟ್ಟಿದೆ ಅವರಿಗೆ. ಆಗ ದೂರ್ವಾಸರು ಇದೇ ಎಕ್ಸಾಕ್ಟ್ಲಿ ಸೇಮ್ ಪ್ರಸಂಗ ಬರೋದು. ಕೃಷ್ಣ ನಮಸ್ಕಾರ ಮಾಡ್ತಾನೆ ದೂರ್ವಾಸರಿಗೆ. ನಮಸ್ಕಾರ ಮಾಡಿದಾಗ ಹೇಳ್ತಾರೆ, ಬಾಯಿ ಬಿಟ್ಟೆ ಹೇಳ್ತಾರೆ, ಮಹಾರಾಯ ಜಗತ್ತಿನ ಮರ್ಯಾದೆಗೋಸ್ಕರ ನೀನು ಸಣ್ಣವನು ನಾನು ನಮಸ್ಕಾರ ಮಾಡ್ತಾ ಇದ್ದೀಯಾ, ಆದರೆ ನಿಜವಾಗಲೂ ನೀ ಜಗದೋದ್ಧಾರ, ನೀನು ನಾನು ನಮಸ್ಕಾರ ಮಾಡ್ತೀನಿ ಮನಸ್ಸಿಂದ. ನೀನು ದೈಹಿಕವಾಗಿ ನೀ ನಮಸ್ಕಾರ ಮಾಡಿದರೆ ನಾನು ಮಾನಸಿಕವಾಗಿ ನಿನಗೆ ನಮಸ್ಕಾರ ಮಾಡ್ತೇನೆ ಅಂತ. ಇಲ್ಲಿ ಅಲ್ಲಮ್ಮ ಪ್ರಭು ಮಾಡಿದ್ದದೇನೆ. ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆಕೆಗೆ. ಕೊನೆಗಂತೂ ಬರ್ತದೆ, ಮಹಾದೇವಿ ಅಕ್ಕನ ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಅಂತ. ಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ದೆನು ಅಂತ ಹೇಳ್ತಾನೆ ಅಲ್ಲಮ್ಮ ಪ್ರಭು. ಆದರೆ ಹೊರಗಡೆ ಅದನ್ನು ತೋರಿಸ್ಲಾರ್ದೇ ಯಾಕೆ ಹಿಂಗೆ ಮಾಡ್ದ ಅಂದರೆ ಅವನಿಗೆ ಗೊತ್ತು ಎಂಥ ಸಾಧನೆ ಮಾಡಿದವಳು ಇವಳು ಅಂತ. ಆದರೆ ಜಗತ್ತಿಗೆ ತೋರಿಸ್ಬೇಕಲ್ಲ, ಅದಕ್ಕೆ ಹೇಳ್ತಾನೆ ಜಗತ್ತಿಗೆ ಅವಳ ನಿಜವಾದ ಯೋಗ್ಯತೆಯನ್ನು ತೋರಿಸಬೇಕೆಂದು ನಿರ್ಧಾರ ಮಾಡಿದ. ಆಗ ಬಸವಣ್ಣ ವಿನಯದ ಸಾಕಾರ ಮೂರ್ತಿ ಆತ ಹೆಂಗೆ ಪರಿಚಯ ಮಾಡ್ತಾನೆ ನೋಡ್ರಿ. ಒಂದೇ ಸಾಲ ಎಷ್ಟು ಚಂದ ಹೇಳ್ತಾನೋ ಬಸವಣ್ಣ. ಎದ್ದು ನಿಂತು ವಿನಯದಿಂದ ಅಲ್ಲಮ್ಮ ಪ್ರಭು ಹೇಳಬೇಕಲ್ಲ, ಅಧ್ಯಕ್ಷರ ಪರಿಚಯ ಮಾಡಿಕೊಡ್ಬೇಕಲ್ಲ. ಎನ್ನ ಹೆತ್ತ ತಾಯಿ ನೋಡಿ ಹೆಂಗಿದೆ ಮಾತದು. ಎನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೇ. ನನ್ನ ಹೆತ್ತ ತಾಯಿ ಮಹಾದೇವಿ ಅಕ್ಕನ ನಿಲುವು ನೋಡಯ್ಯ ಪ್ರಭುವೇ. ಯಾವ ಹೊರೆಯನ್ನು ಹೊತ್ತವಳಲ್ಲ, ಬಟ್ಟೆಯ ಹಂಗೂ ಇಲ್ಲ, ಹೆಣ್ಣು ಗಂಡೆಂಬ ಅಭಿಮಾನದ ಹೊರೆ ಇಲ್ಲ. ಬಯಲಿಗೆ ಬೇಟಗೊಂಡ ಬಳಿಕ ಉಡಿಸಿ ತೊಡಿಸಿ ಮರೆ ಮಾಡಿಕೊಳ್ಳುವುದೇನು? ಒಂದು ಸಲ ನನ್ನ ದೇಹವನ್ನು ಸಮರ್ಪಣೆ ಮಾಡ್ಕೊಂಡ ಮೇಲೆ ಉಡಿಸೋದೇನು, ತೊಡಿಸೋದೇನು, ಮರೆ ಮಾಡ್ಕೊಳ್ಳೋದೇನು ಅಂತ ಹೇಳಿ ಅಲ್ಲಮ್ಮ ಪ್ರಭುಗೆ ಹೇಳ್ತಾನೆ. ಆದರೆ ಅಲ್ಲಮ್ಮ ಪ್ರಭು ಮುಖ ಇನ್ನೂ ಉಗ್ರವಾಗೇ ಇದೆ. ಅದನ್ನು ನೋಡಿ ಕೂತ್ಕೊಂಡ್ಬಿಟ್ಟ, ನಾ ಕೇಳೋದು ತಪ್ಪಾಯ್ತೇನೋ ಅಂಥೇಳಿ ಅಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟ. ಆಗ ಅಲ್ಲಮ್ಮ ಗಂಭೀರವಾಗಿ ಕೇಳುವಂಥ ಪ್ರಶ್ನೆ, ಎಂಥ ಪ್ರಶ್ನೆ ಕೇಳೋದು ಅದನ್ನು. ಅವನ ಮಾತು ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುದು. ಉದಮದದ ಯೌವನವನ್ನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಉದಮದದ ಯೌವನವನ್ನು ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ? ಉನ್ಮತ್ತವಾದಂಥ ಯೌವನವನ್ನು ಹೊತ್ಕೊಂಡು ಇಲ್ಲಿ ಯಾಕೆ ಬಂದೆಮ್ಮ ನೀನು? ಅನುಭವ ಮಂಟಪ ನಿನ್ನ ಜಾಗ ಅಲ್ಲ. ಸತಿ ಎಂದೊಡೆ ಮುನಿವರು ನಮ್ಮ ಶರಣರು. ಯಾವುದೋ ಹೆಂಗ್ಸ್ ಬಂದರೆ ನಮ್ಮ ಶರಣರು ಸಿಟ್ಟು ಬರ್ತದೆ. ಯಾಕೆ ಬಂದಲು? ಸಾಧಕರಿಗೆ ಮಾತ್ರ ಅಲವಿರುವಂಥ ಒಳಗಡೆ, ನೀನು ಯಾಕೆ ಬಂದೆ ಇಲ್ಲಿ? ಸತಿ ಎಂದರೆ ಮುನಿವರು ನಮ್ಮ ಶರಣರು. ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು. ನಿನ್ನ ಪತಿಯ ಕುರುಹ ಹೇಳಿದೊಡೆ ಬಂದು ಕೂಡು. ಅಲ್ಲದೊಡೆ ತೊಲಗುತ್ತಾಯೆ. ಏನು ಅದ್ಭುತ ಮಾತದು. ನಿನ್ನ ಗಂಡನ ಗುರುತು ಹೇಳಿ ಬಾ. ನಿನ್ನ ಗಂಡನಿಗೆ ಗುರುತು ಹೇಳದೆ ಹೋದರೆ ಒಳಗೆ ಬರಬೇಡ, ತೊಲಗುತ್ತಾಯೆ, ಹೊರಗೆ ಹೋಗಿ ನೀನು. ನಮ್ಮ ಗುಹೇಶ್ವರ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಮಾಡು ಬಯಸುವಡೆ ನಿನ್ನ ಪತಿ ಯಾರೆಂಬುದು ಹೇಳ ಎಲಾವೇ. ನನ್ನ ಶರಣರ ಜೊತೆಗೆ ಬದುಕಬೇಕು, ಅವ್ರ ಜೊತೆಗೆ ಸ್ವಲ್ಪ ದಿವಸ ಇರಬೇಕು ನಿನ್ನ ಆಸೆ ಇದ್ದರೆ ನಿನ್ನ ಪತಿ ಯಾರೆಂಬುದು ಹೇಳ ಎಲೆಯವೇ. ನಿನ್ನ ಗಂಡ ಯಾರು ಹೇಳು ಅಂತ. ಅಕ್ಕನ ಸತ್ವ ಪರೀಕ್ಷೆಯಲ್ಲಿ ಅಲ್ಲಮ್ಮನ ಮೊದಲ ಪ್ರಶ್ನೆಯೇ ಕುರುಹನ್ನು ಕೇಳಿದಂಥದ್ದು, ನಿನ್ನ ಗಂಡನ ಗುರುತು ಹೇಳು ಅಂತ. ದಯವಿಟ್ಟು ವಿಚಾರ ಸ್ವಲ್ಪ ನೋಡಬೇಕು.
ಇವತ್ತಿಗೂ ಕೂಡ ಇಷ್ಟು ಅತ್ಯಂತ ಬೆಳೆದಂಥ ಸಮಾಜ, ಅತ್ಯಂತ ಪ್ರೋಗ್ರೆಸಿವ್ ಸಮಾಜ ಅನ್ನುವಂಥ ಕಾಲದಲ್ಲೂ ಕೂಡ ಒಬ್ಬ ಮಹಿಳೆಯನ್ನು, ಬಹುತೇಕ ಮಹಿಳೆಯರನ್ನು, ಈಗ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ, ಬಹುತೇಕ ಮಹಿಳೆಯರನ್ನು ಅವರ ಗಂಡನ ಹೆಸರಿನಿಂದಾನೇ ಗುಡಿಸೋದು. ಮಿಸೆಸ್ ಸೋ ಆ್ಯಂಡ್ ಸೋ. ಸ್ವಂತ ಅಸ್ತಿತ್ವ ಇಲ್ಲ. ಇವತ್ತಿಗೆ ಇರಬೇಕಾದ್ರೆ 900 ವರ್ಷಗಳ ಹಿಂದೆ ಇರಬೇಕು. ಡಾಕ್ಟರ್ ರಾಮಸ್ವಾಮಿ ಸರ್ ತುಂಬ ಚೆನ್ನಾಗಿ ಹೇಳಿದರು, 900 ವರ್ಷಗಳಿಂದ ಯಾಕೆ ಇರಿದ್ರೆ ತಲ್ಲಣಗಳು ಎಂಥದ್ದು ಇರಬೇಕು ಅಂತ. ಅಲ್ಲಿ ಮನೆಗೆ ಬಂದರೆ ಗಂಡನ ಹೆಸರು ಹೇಳಬೇಕು. ನನಗೆ ಗೊತ್ತಿದೆ, ನಿಮಗೆಲ್ಲ ಬಹಳ ಜನ ಗೊತ್ತಿದೆ, ಮದುವೆ ಆದಾಗ ಉರುಟಣೆ ಅಂತ ಮಾಡೋರು. ಉರುಟಣೆ ಮಾಡಿದಾಗ ಗಂಡನ ಹೆಸರು ಹೇಳೋಕೆ ನಾಚ್ಕೋಬೇಕಾಕೆ. ಒಂದು ನಂಬಿಕೆ ಇತ್ತು, ಗಂಡನ ಹೆಸರು ಹೇಳಿದರೆ ನನಗೆ ಆಯುಷ್ ಕಮ್ಮಿ ಆಗ್ತದೆ ಅಂತ. ತಮ್ಗೆ ಗೊತ್ತಿರಬೇಕು, ನಮ್ಗೆ ಗುರುಗಳು ಭಾಳ ಚೆನ್ನಾಗಿ ಹೇಳೋರು. ಯಾರೋ ಪ್ರವಾಸಕ್ಕೆ ಹೊಂಟಿದ್ರಂತೆ, ತಿರುಪತಿ ಪ್ರವಾಸಕ್ಕೆ. ಗೊತ್ತಲ್ಲ ನಿಮಗೆ, ವೆಂಕಟೇಶ್ವರಿಗೆ ಹೇಳ್ಕೊಂಡು ಹೋಗ್ತಿದ್ರು, ಗೋವಿಂದ 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 ಅಂತ ಹೇಳ್ತಿದ್ರಂತೆ. ನಂದು ಅದೇ ಅಂತಿದ್ಲಂತಕ್ಕೆ. ಅಲ್ಲಮ್ಮ ನೀನು ಗೋವಿಂದ ಮೈ ಬಿಟ್ಟು ಅನ್ನಮ್ಮ, ಇಲ್ಲ ನಂದು ಅದೇ ಅಂತ. ಯಾಕಂದರೆ ಗಂಡನ ಹೆಸರು ಗೋವಿಂದ ಅನ್ನೋಂಗಿಲ್ಲ ಆಕೆ ಬಾಯಿ ಬಿಟ್ಟು. ಈ ಥರ ಪರಿಸ್ಥಿತಿ ಇದ್ದಂಥ ಕಾಲ ಇತ್ತೀಚೆಗಿದ್ದದ್ದು. ಆಗಿನ ಕಾಲದಲ್ಲಂತೂ ಗುರುತು ಹಿಡಿಯೋದು ಹೆಂಗಸಿಂದು ಯಾರು ಹೆಂಡ್ತಿ ಅಂತ ಕೇಳಬೇಕು. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಹಿಳೆಯರನ್ನ ಆಕೆಗೆ ಅಸ್ತಿತ್ವ ಇರೋದು, ಗುರುತು ಸಿಗೋದು ಗಂಡನ ಮೂಲಕವೇ ಸಿಗುವಂಥದ್ದು. ಈ ಕಾಲದಲ್ಲೂ ಬಹಳಷ್ಟು ಮಟ್ಟಿಗೆ ಹಾಗೇ ಇದೆ. ಹಾಗಾದ್ದರಿಂದ ಬಹಳಷ್ಟು ಹಿಂದೆ ಮಹಿಳೆ ಹಿಂದೆ ಹೋಗ್ಬಿಟ್ಲು. ಗಂಡಸಿನ ನೆರಳಾಗಿ ಬದುಕುವಂಥ ಅನಿವಾರ್ಯ ಕರ್ಮ ಆಕೆಗಿತ್ತು. ಸ್ವಂತ ಅಸ್ತಿತ್ವ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಆವಾಗ. ಈಗ ಅಲ್ಲಮಪ್ರಭು ಯಾಕೆ ಮಾಡಿದ ಅಂದರೆ, ಅಂಥ ಪರಿಸ್ಥಿತಿಯಲ್ಲಿ ಒಬ್ಬ ಹೆಣ್ಣು ತನ್ನ ವೈಯಕ್ತಿಕ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದು ಮಾತ್ರ ಅಲ್ಲ, ಒಂದು ಆಧ್ಯಾತ್ಮಿಕ ಶಕ್ತಿಯಾಗಿ ಬೆಳೆದಿದ್ದಾಳೆ ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕಾಗಿತ್ತು. ಅದು ಮುಖ್ಯ ಆಯಿತು. ಆಕೆಗೆ ಅಸಹ್ಯ ಮಾಡೋದು, ಅಪಮಾನ ಮಾಡೋದು ಒಂದು ಮನಸ್ಸು ಇರಲಿಲ್ಲ. ಆಕೆ ಮೊದಲೇ ಹೇಳಿದ್ದಾನೆ, ವೈರಾಗ್ಯದ ತವನಿಧಿ ನಾಳೆ ಅನುಭವ ಹೊಂಟಕ್ಕೆ ಬರ್ತಾ ಇದೆ ಅಂತ. ಹಿಂದಿನ ದಿವಸನೇ ಡಿಸಿಷನ್ ಕೊಟ್ಬಿಟ್ಟಿದ್ದಾನೆ ಅವನು, ಮ್ಯಾಚ್ ಫಿಕ್ಸ್ ಆಗಿ ಹೋಗಿದೆ ಆಗಲೇ. ಆದರೆ ಕೂಡ ಇಲ್ಲಿ ಹೇಳಬೇಕಾದದ್ದು, ಆಕೆ ಎಂಥ ದೊಡ್ಡವಳು ಅಂತ, ಆಕೆಗೊಂದು ನೆಲೆ ಇದೆ, ಆಕೆಗೊಂದು ವ್ಯಕ್ತಿತ್ವ ಇದೆ ಅನ್ನುವಂಥದ್ದನ್ನು ತೋರಿಸ್ಬೇಕಾಗಿತ್ತು ಅಲ್ಲಮಪ್ರಭುಗೆ. ಅಲ್ಲಮ್ಮನ ಮಾತು ಕೇಳಿ ಎಲ್ಲರಿಗೂ ಬಹಳ ದುಃಖ ಆಯಿತು. ಅಂಥ ಅಕ್ಕ ಬಂದಿದ್ದಾಳೆ, ವೈರಾಗ್ಯದ ತವನಿಧಿ ಬಂದಿದ್ದಾಳೆ, ಆಕೆ ಕೂತ್ಕೊ ಅಂತ ಹೇಳಿದ್ಬಿಟ್ಟು ತೊಲಗು ಆಕೆ ಅಂತಂತಾನಲ್ಲ, ಏನಪ್ಪ ಇದು ಅಂತ ಅಲ್ಲಮಪ್ರಭುಗೆ ಹೇಳೋ ಧೈರ್ಯ ಯಾರಿಗೂ ಧೈರ್ಯ ಇಲ್ಲ. ಅಕ್ಕ ಅಧೀರಳಾಗಲಿಲ್ಲ. ಆಕೆ ಹೇಳುವಂಥ ಮಾತು ಎಷ್ಟು ಚೆಂದ ಇದೆ ನೋಡ್ರಿ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಳೆ. ಉದಮದದ ಯೌವನವು ದೇವಧರ್ಮ ಪ್ರಭುವೇ, ಉದಮದದ ಯೌವನವು ದೇಹ ಧರ್ಮ. ಆದರೆ ನಾನು ಯೌವನದ ಮದದ ಭ್ರಾಂತಿಯಲ್ಲಿ ಸಿಕ್ಕಿಲ್ಲ, ಅದನ್ನು ಮೀರಿ ಬಂದಿದ್ದೇನೆ. ನನ್ನ ಪತಿಯ ಕುರುಹ ಕೇಳಿದ್ದೀರಿ, ನನ್ನ ಗಂಡನ ಕುರುಹ ಕೇಳ್ತೀರಲ್ಲ, ನನಗೆ ಪತಿ ಇದ್ದಾನೆ, ಆತನೊಂದಿಗೆ ನನ್ನ ಮದುವೆ ಹೇಗಾಯಿತು ಅಂತ ಹೇಳ್ತಾಳೆ. ಆಕೆಗೊಂದು ಅವಕಾಶ ಸಿಕ್ಬಿಡ್ತು, ನಿನ್ನ ಗಂಡ ಯಾರು ಅಂತ ಕೇಳಬೇಕು. ಇದುವರೆಗೂ ತಾನೇ ಹೇಳ್ತಾ ಇಲ್ಲ, ನನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳು. ಈಗ ಫಸ್ಟ್ ಟೈಮ್ ಕೇಳ್ತಿದ್ದಾನೆ ಅಲ್ಲಮಪ್ರಭು, ನಿನ್ನ ಗಂಡ ಯಾರು ಹೇಳು ಅಂತ. ಎಂಥ ಅವಕಾಶ ಸಿಕ್ಕಿದೆ, ಹೆಂಗೆ ಹೇಳ್ತಾಳೆ ನೋಡೇಕೆ, ನನ್ನ ಗಂಡ ಹೇಗಿದ್ದಾನೆ ಅಂತ. ಮದುವೆ ಆದದ್ದು ಹೇಗೆ ಅಂತ ಹೇಳ್ತಾಳೆ. ಪಚ್ಚೆಯ ನೆಲೆಗಟ್ಟು ಕನಕದ ತೋರಣ ವಜ್ರದ ಕಂಬ. ಅಂದರೆ ಸಂಭ್ರಮದಲ್ಲಾದಂಥ ಮದುವೆ, ನಮ್ಮದೇನು ಕಳ್ತನದಲ್ಲಾದದ್ದಲ್ಲ, ಅದ್ಭುತ ಮದುವೆ ನಂದದು. ಹೆಂಗಿದೆ ಸಾಮ್ರಾಜ್ಯ ನೋಡಿ ಹೇಗಿದೆ. ಪಚ್ಚೆಯ ನೆಲೆಗಟ್ಟು, ಕನಕದ ತೋರಣ, ಬಂಗಾರದ ತೋರಣ, ವಜ್ರದ ಕಂಬ, ಹವಳದ ಚಪ್ಪರವನಿಕ್ಕಿ ಮುತ್ತು ಮಾಣಿಕ್ಯದ ಮೇಲ್ಕಟ್ಟು ಕಟ್ಟಿದ್ದಾರೆ, ಮುತ್ತು ಮಾಣಿಕ್ಯದ್ದು. ಮದುವೆಯ ಮಾಡಿದರು ಎಮ್ಮವರೆನ್ನ ಮದುವೆಯ ಮಾಡಿದರು. ಸುಮ್ಮನೆ ಸುಲಭ ಅಲ್ಲ, ಅತ್ಯಂತ ಸಂಭ್ರಮದಲ್ಲಿ ಮದುವೆ ಮಾಡಿದ್ದಾರೆ ನಮ್ಮವರು. ಕಂಕಣ ಕೈಧಾರೆ ಸ್ಥಿರ ಸೇಸೆಯ ನಿಕ್ಕಿ ಎಲ್ಲವನ್ನು ಮಾಡಿ ಚೆನ್ನ ಮಲ್ಲಿಕಾರ್ಜುನನೆಂಬ ಗಂಡಂಗೆ ಎನ್ನ ಮದುವೆಯ ಮಾಡಿದರು ಎಮ್ಮವರು ಮದುವೆಯ ಮಾಡಿದರು. ಚೆನ್ನ ಮಲ್ಲಿಕಾರ್ಜುನ ನನ್ನ ಗಂಡ ಅಂತ ಸಂಭ್ರಮದಿಂದ ಹೇಳ್ಕೊಂಡ್ರು. ಎಲ್ಲರೂ ಸಂತೋಷ ಆಗ್ಬಿಟ್ಟು, ಶರಣರಿಗೆ ಎಷ್ಟು ಚೆನ್ನಾಗಿ ಮಾತು ಕೊಟ್ಲಲ್ಲ. ನಿನ್ನ ಗಂಡ ಯಾರು ಅಂತ ಕೇಳಿದಾಗ, ನನ್ನ ಗಂಡ ಮದುವೆ ಆಗಿಲ್ಲ, ನಾನು ಅಂದ್ಕೊಂಡಿದ್ದೀನಿ ಅವನ್ನ ಅಂತ ಅನ್ನಲಿಲ್ಲ ಆಕೆ. ನನ್ನ ಮದುವೆ ಆಗಿ ಹೋಗಿದೆ, ಸಂಭ್ರಮದ ಮದುವೆ ಆಗಿದೆ ಅಂತ ಎಲ್ಲರೂ ಸಂತೋಷಪಟ್ಟರು. ಆದರೆ ಅಲ್ಲಮ್ಮ ಸಂತೋಷ ಪಡೋ ಪೈಕಿ ಅಲ್ಲ, ಪರೀಕ್ಷೆ ಆಗಬೇಕು ಇನ್ನೂ. ಆತ ಕೇಳ್ತಾನೆ, ಅಲ್ಲಮ್ಮ ಹೇಳ್ತಾನೆ, ನಿನ್ನ ಚರಿತ್ರೆ ಜಗತ್ತಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡ. ನಿನ್ನ ಚರಿತ್ರೆ ಜಗತ್ತಿಗೆಲ್ಲ ಗೊತ್ತಿದೆ. ಚರಿತ್ರೆಯನ್ನು ಲೋಕ ಅರಿಯದು ಎಂದು ಭಾವಿಸಬೇಡ ಮಗಳೇ. ಕೌಶಿಕ ರಾಜನ ಮಡದಿಯಾಗಿದ್ದ ನೀನು ಆತನನ್ನು ವಂಚಿಸಿ ಬಂದು ಚೆನ್ನಮಲ್ಲಿಕಾರ್ಜುನನೇ ಪತಿ ಎಂದು ಹೇಳಿದರೆ ಶರಣರು ಮೆಚ್ಚಲಾರರು. ನೀನು ಮದುವೆ ಆಗಿ ಜಗತ್ತಿಗೆ ಗೊತ್ತಿದೆಯಲ್ಲ, ಇಡೀ ಜಗತ್ತಿಗೆ ಗೊತ್ತು ನೀನು ಕೌಶಿಕನ ಮದುವೆ ಆಗಿದ್ದೀಯಾ ಅಂತ ಹೇಳಿ. ಅದನ್ನು ವಂಚಿಸಿಬಿಟ್ಟು ಅವನು ಬಿಟ್ಟು ಓಡಿ ಬಂದಿದೆಯಾ, ಇಲ್ಲಿ ಓಡಿ ಬಂದು ನಮ್ಮಂದು ಚೆನ್ನಮಲ್ಲಿಕಾರ್ಜುನನೇ ಪತಿ ಅಂತ ಹೇಳ್ತೀಯ ನೀನು, ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಇದನ್ನು ಕೇಳಿ ಬಸವಣ್ಣನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಇಂಥ ಹೊರಟು ಮಾತಾಡಬಹುದೇ ಆಕೆಗೆ? ಕೌಶಿಕನ ಜೋಡಿ ಆಕೆ ಬದುಕೋ ಮನಸ್ಸಿರಲಿಲ್ಲ ಅಂತ ಎಲ್ರಿಗೂ ಗೊತ್ತು. ಮನಸ್ಸಲ್ಲ, ಮನೆ ಅಲ್ಲ, ತನ್ನ ಬಟ್ಟೆಯನ್ನು ಕೂಡ ಧಿಕ್ಕರಿಸಿ ಬಂದಂಥವಳು, ಅಷ್ಟು ವೈರಾಗ್ಯದಿಂದ ಇದ್ದಂಥವಳಿಗೆ ಹಿಂಗೆ ಕೇಳ್ಬೋದಾ? ಮತ್ತು ಪ್ರಭುವನ ಮುಖ ನೋಡ್ತಾನೆ, ಪ್ರಭು ಇನ್ನು ಬಿಗಿಯಾಗೇ ಇದ್ದಾನೆ, ಕೇಳೋ ಧೈರ್ಯ ಇಲ್ಲ ಯಾರಿಗೂ. ಅಕ್ಕ ಹೇಳ್ತಾಳೆ, ಎಂಥ ಮಾತು ಸ್ವಾಮಿ ಇದು,
ಕಣ್ಮುಂದು ಚಿತ್ರ ಕಟ್ಟಬೇಕು ಅನಿಸುತ್ತೆ. ಆಕೆ ಹೇಳ್ತಾಳೆ, ನಿಜ ಪ್ರಭುವೇ, ನೀವು ಕೇಳುವ ಈ ಪ್ರಶ್ನೆಯನ್ನು ನಾಳೆ ಪ್ರಪಂಚವೂ ಕೇಳುತ್ತದೆ. ನೀವು ಅಷ್ಟೇ ಅಲ್ಲ, ನಾಳೆ ಪ್ರಪಂಚ ಕೇಳ್ತದೆ. ಕೌಶಿಕನ ಜೊತೆಗೆ ಮದುವೆ ಆಗಲಿಲ್ವಾ? ಮದುವೆ ಆಗಿ ಒಂದು ಜೊತೆ ಸಂಸಾರ ಮಾಡಲಿಲ್ವಾ? ಬಿಟ್ಟು ಬಂದು ಚೆನ್ನಮಲ್ಲಿಕಾರ್ಜುನ ಪತಿ ಅಂದರೆ ಏನರ್ಥ ಅಂತ ಪ್ರಪಂಚ ಕೇಳಬಹುದು. ಅದಕ್ಕಾಗಿ ಉತ್ತರ ಹೇಳುತ್ತಿದ್ದೇನೆ. ಅಂದರೆ ನಿಮಗಲ್ಲ ಉತ್ತರ, ಇದು ನಿಮಗೂ ಆಯಿತು, ಮುಂದೆ ಪ್ರಪಂಚ ಕೇಳುವಂಥ ಪ್ರಪಂಚಕ್ಕೆ ಕೂಡ ಉತ್ತರ ಆದಂಗೆ ಆಯಿತು. ಹೇಳ್ತಾಳೆ, ನಾನು ಕೌಶಿಕ ರಾಜನನ್ನು ಎಂದೂ ಕನಸು ಮನಸ್ಸಿನಲ್ಲೂ ಪ್ರೀತಿಸಲಿಲ್ಲ, ಪ್ರೀತಿ ಮಾಡಲೇ ಇಲ್ಲ. ಆದರೆ ಅವನು ಹಿಡ್ಕೊಂಡು ಹೋಗ್ತೀನಿ ಅಂದಾಗ ನನ್ನ ತಂದೆ ತಾಯಿಗೆ ತೊಂದರೆ ಆಗ್ತದೆ, ಅವರು ಒದ್ದಾಡ್ತಾರೆ ಅನ್ನೋ ಭಯದಿಂದ ನಾನು ಹೋದೆ, ಬೇರೆ ಅಗತಿ ಇರಲಿಲ್ಲ ನನಗೆ. ಇನ್ನೊಂದು ಆಸೆ ಇತ್ತು ಅಂತ ಭಾಳ ಚಂದ ಹೇಳ್ತಾಳಕ್ಕೆ ಪ್ರಭುಗೆ. ಒಂದು 3-4 ವಚನಗಳಲ್ಲಿ ಬರ್ತದೆ. ನನ್ನ ಆಸೆ ಏನಿತ್ತು ಗೊತ್ತಾ? ಅವನು ಹಾಳು ಮಾಡಿ ಬರಬೇಕು ಅಂತ ಇರಲಿಲ್ಲ. ಅವನು ಸದ್ಭಕ್ತನಾಗಿ ನನ್ನ ಜೊತೆಗೆ ದಾಸೋಹದಲ್ಲಿ ಭಕ್ತಿಯಲ್ಲಿ ಕೂತ್ಕೊಂಡಿದ್ರೆ ರಾಜ್ಯಕ್ಕೆ ಒಳ್ಳೆಯದಾಗ್ತದೆ ಅಂತಿದ್ದೆ. ಬಹುಶಃ ಆಗ ನಾನು ರಾಜ್ಯ ಬಿಟ್ಟು ಬರ್ತಿರ್ಲಿಲ್ಲೇನೋ. ಅವನು ಒಳ್ಳೆಯವನಾಗಿದ್ದರೆ. ಅವನು ಒಳ್ಳೆಯವನಾಗಲಿಲ್ಲ. ಅವನು ನನ್ನ ಹೃದಯದಲ್ಲಿರುವಂಥ ಭಕ್ತಿಯನ್ನು ಪೂಜೆ ಮಾಡಲಿಲ್ಲ, ನನ್ನ ದೇಹವನ್ನು ಬೇಡ್ಕೊಂಡ. ಅದಕ್ಕಾಗಲಿಲ್ಲ. ಅದಕ್ಕೆ ಹೇಳ್ತಾಳೆ, ನನ್ನ ಮೈ ಮನಗಳು ಒಂದನ್ನೂ ಅವನಿಗೆ ಒಪ್ಪಿಸಿರಲಿಲ್ಲ. ಈ ಮೀಸಲು ಸೌಂದರ್ಯ ಚೆನ್ನಮಲ್ಲಿಕಾರ್ಜುನನಿಗೆ ಅರ್ಪಿತವಾದದ್ದು, ನನಗೆ ದೇಹದ ಮೋಹ ಇಲ್ಲ ಅಂತ ಹೇಳಿದ್ಲು. ಎಲ್ರಿಗೂ ಸಂತೋಷ ಆಯ್ತು, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಲಲ್ಲ ಅಂತ. ಆದರೆ ಅಲ್ಲಮ್ಮ ಮತ್ತೆ ಒಪ್ಪೋದಿಲ್ಲ. ಅವನ ಮುಂದಿನ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ. ದೇವನೊಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ ಕಣೆ? ಭಾವ ಶುದ್ಧವಾದಲ್ಲಿ ಸೀರೆಯನ್ನುಳಿದು ಕೂದಲ ಮರೆ ಮಾಡಲೇಕೆ? ಅದು ಅಂತರಂಗದ ನಾಚಿಕೆ ಬಾಹ್ಯದಲ್ಲಿ ತೋರಿತ್ತು, ಅದು ಗುಹೇಶ್ವರ ಲಂಗಕ್ಕೆ ಒಲವಲ್ಲ. ಎಷ್ಟು ಚೆನ್ನಾಗಿರೋ ಮಾತು, ಮತ್ತೆ ಚುಚ್ಚಿದಂಗೆ ಆಗಬೇಕು, ಅದಕ್ಕೆ ಶೂಲ ಚುಚ್ಚಿದಂಗೆ ಆಗಬೇಕು. ದೇವನೊಲಿಯದೆ ನೀನು ಒಲಿಸಿದನೆಂಬುದು ಅದಾವುದಕ್ಕೆ? ಅವನು ನಿನ್ನ ಒಲಿಯಲಾರದೆ ನೀನು ಮದುವೆ ಆಗಿದ್ದೇನೆ ಅಂತ, ಅವನು ಒಲಿದಿದ್ದಾನೆ ಅಂತ ಪ್ರೂಫ್ ಏನು? ನೀನು ಹೇಳ್ಬೋದು ಚೆನ್ನಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ, ಆತ ನೀನು ಒಲಿದಿದ್ದಾನೆ, ನೀನೇನು ಹೇಳ್ತೀಯ? ಅವನು ಒಲಿಸ್ಕೊಂಡಿದ್ದೇನೆ ಅಂತ ಹೇಳ್ತೀಯ. ನೀನು ಒಲಿಸ್ಕೋಬೇಕು, ಅವನು ಒಲಿಬೇಕು ನಿನ್ನ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೇಳ್ತಾರೆ, ತೀರ್ಥಯಾತ್ರೆಗೆ ಹೋಗಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನಬಾರ್ದಂತೆ, ಭಗವಂತ ಕರೆಸ್ಕೊಂಡು ಅನ್ಬೇಕು. ಹೋಗೋರು ನಾವ್ಯಾರು? ಅವನು ಬಾ ಅಂದಾಗ ಮಾತ್ರ ಹೋಗಬೇಕು ಅಂತ ನಂಬಿಕೆ ನಮ್ಮಲ್ಲಿ ಇರುವಂಥದ್ದು. ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಭಗವಂತ ಕರೆದಿದ್ದಾನೆ ಅನ್ನುವಂಥವ್ರು ನಾನು ಒಲಿಸಿಕೊಂಡೆ ಅಂದರೆ ಏನರ್ಥ? ಅವನು ಹೇಳ್ತಾನೆ, ಅವನು ಒಲಿಸ್ಕೊಳ್ಬೇಕು ನಿನ್ನ, ಅದಾಗ್ತದೆ. ಅವನು ಒಲಿಯದೆ ಅವನನ್ನು ಮದುವೆ ಆಗಿಯೋ ಪರ್ಯಂತು ಭಾವ ಶುದ್ಧವಾಗಿದೆ, ದೇಹದ ಮೋಹವನ್ನು ಬಿಟ್ಟಿದ್ದೆ ಅನ್ನುತ್ತಿದೆಯಾ? ನಿಜವಾಗಿಯೂ ದೇಹದ ಮೋಹ ಅಳದಿದ್ದರೆ ನಿನಗೆ ಸೀರೆಯನ್ನು ಬಿಟ್ಟು ಕೂದಲನ್ನು ಯಾಕೆ ಹೊದ್ಕೊಂಡೆ? ಈ ಮನುಷ್ಯ ಕಲ್ಪನೆ ಮಾಡಬೇಕು ಸ್ವಾಮಿ. ಒಂದು ಅಸಹಾಯ ಹೆಣ್ಮಗಳು ನಿಂತ್ಕೊಂಡಿದ್ದಾಳೆ, 100 ಜನ ಶರಣರಿದ್ದಾರೆ ಅಂತ ಹೊತ್ತಲ್ಲಿ ಏಕಾಂಗಿಯಾಗಿ ನಿಂತಿದ್ದಾಳೆ. ಆಕೆ ಪರೀಕ್ಷೆ, ಸ್ಟ್ಯಾಂಡಿಂಗ್ ಎಕ್ಸಾಮಿನೇಷನ್, ಅದು ನಾಟ್ ಇವನ್ ಸಿಟ್ಟಿಂಗ್ ಎಕ್ಸಾಮಿನೇಷನ್. ಅಲ್ಲಿ ನಿಂತ್ಕೊಂಡು ಪ್ರಶ್ನೆ ಕೇಳಬೇಕಾದ್ರೆ ಏನು ಕಷ್ಟ ಆಗಿರಬೇಕಲ್ಲ ಆಕೆಗೆ, ಎಷ್ಟು ಮುಜುಗರ ಆಗಿರಬೇಕು ಆಕೆಗೆ. ಹೇಳ್ತಾರೆ, ನಿನಗೆ ದೇಹದ ಮೋಹ ಅಳದಿದ್ದರೆ ಸೀರೆಯನ್ನು ಬಿಟ್ಟು ಕೂದಲನ್ನು ಮರೆ ಮಾಡಿಕೊಂಡಿದ್ದೇಕೆ? ಅದಕ್ಕೆ ಸೀರೆಯ ಮೋಹ ಹೋಯಿತು, ಕೂದಲಿನ ಮೋಹ ಹಿಡಿಯಿತು. ಮೋಹವನ್ನು ಎಲ್ಲಿ ಬಿಟ್ಟಂತಾಯಿತು ನೀನು? ಎಷ್ಟು ಚೆನ್ನಾಗಿದೆ ಅದು. ಭಾವಶುದ್ಧವಾದಲ್ಲಿ ಸೀರೆಯನ್ನು ಉಳಿದು ಕೂದಲ ಮರೆ ಮಾಡದೆ ಇದಕ್ಕೆ. ಕೂದಲು ಯಾಕೆ ಮರೆ ಮಾಡ್ಕೊಂಡಿದ್ಯಾ ನೀನು ಅಂತ ಇಷ್ಟು ನೇರವಾಗಿ ಕೇಳಿದಾಗ ಒಂದು ಕ್ಷಣ ಮಹಾದೇವಿ ಭ್ರಾಂತಳಾಗಿಬಿಡ್ತಾಳೆ. ಉತ್ತರ ಹೇಗೆ ಕೊಡೋದು? ಇಷ್ಟೊಂದು ಜನ ಗಂಡಸರಿದ್ದಾರೆ, ದೊಡ್ಡ ಜ್ಞಾನಿಗಳಿದ್ದಾರೆ, ಇಂಥ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕಾಕೆ? ಆದರೆ ಬಹಳ ತಡವರಿಸಲಿಲ್ಲ ಆಕೆ. ಯಾಕಂದರೆ ಆಕೆಯ ವೈರಾಗ್ಯ ಕ್ಷಣಿಕವಾದ ಭಾವಾವೇಶದ ಕ್ರಿಯೆ ಆಗಿರಲಿಲ್ಲ. ಆಕೆದು ಯಾವಾಗಲೂ ಆಳವಾದ ಅರಿವಿನಿಂದ ದೃಢಗೊಂಡಂಥ ಫಲ ಅದು. ಆಕೆ ಮಾತನ್ನು ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತ ಮಾತು. ಒಬ್ಬರಿಗೊಬ್ಬರು ಅದು ಚಾಲೆಂಜ್ ಆಫ್ ಜೀನಿಯಸಸ್, ಅದು ಒಬ್ಬರಿಗೊಬ್ಬರು. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಆಕೆ ಮಾತು, ಫಲಪಕ್ವವಾಗದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು, ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ಆ ಭಾವದಿಂದ ಮುಚ್ಚಿದೆ, ಇದಕ್ಕೆ ನೋವೇಕೆ? ಏನು ಮಾತಪ್ಪ ಇದು. ಕಾಡದಿರಣ್ಣ ಚೆನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ ಅಂತ ಕೇಳ್ಕೊತಾಳೆ. ಆ ಮಾತು ಹೆಂಗಿದೆ ನೋಡಿ. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಒಳಗೆ ಹಣ್ಣು ಆಗೋ ತನಕನೂ ಮೇಲಿನ ಸಿಪ್ಪೆ ಕೆಡೋದಿಲ್ಲ. ಹಾಗೆ ಕಾಮನ ಮುದ್ರೆಯ ಕಂಡು ನಿಮಗೆ ನೋವಾದೀತೆಂದು ನಾನು ಭಯದಿಂದ ಭಾವದಿಂದ ಮುಚ್ಚಿದೆ. ನಾನು ಕೂದಲು ಹಾಕ್ಕೊಂಡದ್ದಾಗಲಿ ಚಿಂದಿ ಉಟ್ಕೊಂಡದ್ದಾಗಲಿ ನಿಮಗೆ ಕಾಮನ ಮುದ್ರೆಯಿಂದ ನೋವಾದೀತಲ್ಲ ಅಂತ ನಾನು ಹಾಕ್ಕೊಂಡದ್ದು, ನಿಮ್ಮ ಮನಸ್ಸು ಚಂಚಲ ಆದೀತಲ್ಲ ಅಂತ ಹಾಕ್ಕೊಂಡು ನನಗೋಸ್ಕರ ಅಲ್ಲ. ಏನು ಅಲಮ ಪ್ರಭು ಹೇಳೋ ಮಾತಾ ಇದು. ಆದರೆ ಹೇಳ್ತಾಳೆ ಆಕೆಗೆ ಏನು ಚಿಂತೆ ಇಲ್ಲ, ಅಲಮ ಪ್ರಭುಲಿ ಯಾರೇ ಆಗಲಿ ಹೇಳ್ಬೇಕದನ್ನು. ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಒಳಗೆ ಪಕ್ವ ಆಗಿ ಹೋಗಿದ್ದೀನಿ ನಾನು ಅಂತ ಆಕೆ ಎಕ್ಸ್ಪ್ಲೇನ್ ಮಾಡೋದು ಹೇಗಿದೆ ನೋಡಿ. ನನಗಾಗಿ ಕೂದಲು ಮರೆ ಮಾಡಿಕೊಂಡಿಲ್ಲ ಪ್ರಭುವೇ, ನಿಮಗೋಸ್ಕರವಾಗಿ ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಮರೆ ಮಾಡಿಕೊಂಡಿದ್ದೇನೆ. ಯಾಕಂದರೆ ಫಲ ಪಕ್ವವಾಗುವವರೆಗೂ ಮೇಲಿನ ಸಿಪ್ಪೆ ಒಪ್ಪಗೆಡುವುದಿಲ್ಲ. ಒಳಗಿನ ಹಣ್ಣು ಆದ್ಮೇಲೆ ತಾನೇ ಸಿಪ್ಪೆ ಒಡೆಯುವಂಥದ್ದು.
ಶರಣರಿಗೆಲ್ಲ ತುಂಬ ಸಂತೋಷ ಆಯಿತು. ಅಲ್ಲಮ್ಮ ಪ್ರಭುಗೆ ಸರಿಸಾಟಿ ಆದಂಥ ಉತ್ತರ ಕೊಟ್ಲಲ್ಲ ಅಂತ. ಅಲ್ಲಮ್ಮ ಪ್ರಭುಗಂತೂ ಭಾರಿ ಸಂತೋಷ ಆಗೋಯ್ತು, ತುಂಬ ಅಂತರಂಗದ ಸಂತೋಷ ಆಯಿತು. ಆದರೂ ತೃಪ್ತಿ ಇಲ್ಲ. ಅದಕ್ಕೆ ಪ್ರಭು ಅವನು ತೃಪ್ತಿ ಆಗಲಿಲ್ಲ ಅವನಿಗೆ. ಅಕ್ಕನ ತೀವ್ರ ವೈರಾಗ್ಯ ದೃಢತೆಗಳ ನಿರ್ಧಾರ ಆಯಿತು. ಆದರೆ ಅಂತರಂಗದಲ್ಲಿ ಅರಳಿರುವಂಥ ಅರಿವಿದೆಯಲ್ಲ, ತಿಳಿವಿದೆಯಲ್ಲ, ಅದರ ಸ್ಪಷ್ಟಪಡಿಸಿ ಐಡಿಯಾನ ಮಂದಿ ಕೊಡಬೇಕು ಅಂತ ಅನ್ನಿಸ್ತು ಅವನಿಗೆ. ಅದನ್ನೇ ಅವನು ಮಾತು ಕೇಳ್ತಾನೆ. ಏನು ತಿರುಗಿ ಕೊಡುವಂಥ ಮಾತ್ರೆ ಅದು. ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ. ನೀನೆಲ್ಲ ಹೇಳ್ತೀಯ ಚನ್ನಮಲ್ಲಿಕಾರ್ಜುನ ಮದುವೆ ಆಗಿದ್ದೀನಿ ಅಂತ ಹೇಳ್ತೀಯಲ್ಲ, ನೀ ದೇವರೊಳಗೋ ದೇವರು ನಿನ್ನೊಳಗೋ ಎಂಬ ಠಾವನರಿಯೇ. ನನಗೆ ಗೊತ್ತಿಲ್ಲ ನೀನು ಭಗವಂತನ ಒಪ್ಕೊಂಡಿದ್ದೆ, ಭಗವಂತ ನೀನು ಒಪ್ಕೊಂಡೋ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ ಅದು. ಆದರೆ ಒಂದು ಮಾತು ಹೇಳ್ತಾನೆ, ನೀನು ಹೇಳಿದೆಲ್ಲ ಇದೀಗ ಫಲ ಪಕ್ವವಾಗದೆ ಮ್ಯಾಲೆ ಚಿಪ್ಪು ಹೊಡೆಯೋದಿಲ್ಲ ಅಂದೆಲ್ಲ. ನಾನೊಂದು ಹೇಳ್ತೀನಿ ಕೇಳು. ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಏನದು ಹೇಳೋ ಮಾತು. ನೀನು ಹೇಳಿದೆ ಹಣ್ಣು ಪಕ್ವ ಆದಾಗ ಮಾತ್ರ ಮೇಲಿನ ಸಿಪ್ಪೆ ಹೊಡಿತದೆ ಅಂತ ಹೇಳಿದೆಲ್ಲ. ನಾನೊಂದು ಹೇಳ್ತೀನಿ, ಮೇಲೆ ಸಿಪ್ಪೆಗೆ ಪೆಟ್ಟಾದರೆ ಒಳಗಿನ ಹಣ್ಣು ಕೊಳಕಾಗ್ತದೆ. ಆಗಿಲ್ವಾ? ಮಾವಿನ ಹಣ್ಣು ನೋಡಿ ಹಾಗೆ ಇಟ್ಟು ನೋಡಿ, ಮೇಲಿನ ಸಿಪ್ಪೆ ಪೆಟ್ಟಾದರೆ ಒಳಗೆ ಹಣ್ಣು ಕೂಡ ಕೊಳತು ಹೋಗುತ್ತೆ. ಅದು ಹೇಳ್ತಾನೆ, ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು. ಅದು ಗುಹೇಶ್ವರ ಲಿಂಗ ಒಪ್ಪದ ಮಾತು. ನೀನು ಹೇಳ್ತೀಯ ಒಳಗೆ ಪಕ್ವ ಆಗಿದೆ ಅಂತ ಹೇಳ್ತೀಯ ನೀನು. ಆದರೆ ಪಕ್ವ ಆಗೋದು ಯಾವಾಗ? ಮೇಲಿನ ಸಿಪ್ಪೆ ಒಡೆದಾಗಲೇ ಒಳಗಿನ ಕೊಳಕಾಗುವಂಥದ್ದು, ಹಣ್ಣಾಗೋದಲ್ಲ ಅಂತ ಹೇಳ್ತಾನೆ. ಇದನ್ನು ಹೇಗೆ ಸಮರ್ಸ್ಕೊಳ್ತೀಯ ಅಂತ. ಅದಕ್ಕೆ ಅಕ್ಕ ಹೇಳ್ತಾಳೆ, ಇದು ಕೊಳೆಯುವ ಹಣ್ಣಲ್ಲ, ಇದು ಕೊಳೆಯುವ ಹಣ್ಣಲ್ಲ. ಕಾಮ ಕ್ರೋಧ ಲೋಭ ಮೋಹಾದಿಗಳಿಗೆ ಒಳಗಾಗಿರುವವರೆಗೂ ಇದು ಕೊಳೆಯುವ ಸಂಭವ ಉಂಟು, ಆಗ್ತದೆ. ಆದರೆ ಇವುಗಳಿಗೆ ಅತೀತವಾದಂಥ ಸಚ್ಚಿದಾನಂದ ಸ್ವರೂಪ ಒಂದು ಇದೆಯಲ್ಲ, ಅದು ರಸ ಕೊಳೆಯೋದಿಲ್ಲ. ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯಂತೆ ಆಗಿದ್ದೇನೆ ಪ್ರಭುವೆ. ಬೆಂದ ನುಲಿ ಕಲ್ಪನೆ ಮಾಡ್ಕೋಬೇಕು ಚಂದ. ಒಂದು ಹಗ್ಗ ಇಟ್ಟು ಬೆಂಕಿ ಹಚ್ಚಿದರೆ ಹಗ್ಗ ಸುಟ್ಟು ಬಿಡುತ್ತೆ. ಅದು ಹಗ್ಗ ರೂಪ ಹಾಗೆ ಇರುತ್ತೆ, ಬೂದಿದು ನೋಡೋಕ್ಕೆ ಹಗ್ಗದ ರೂಪದಲ್ಲಿದೆ, ಒಳಗಡೆ ಏನಿಲ್ಲ. ಅದು ನನ್ನ ಹಂಗೆ ಆಗೋಗಿದೆ ದೇಹ, ನಂದು ದೇಹದಲ್ಲಿ ಏನು ಉಳಿದಿಲ್ಲ, ಸುಟ್ಟ ಹಗ್ಗದ ಬೂದಿ ಇದ್ದಂಗಿದ್ದೆ ನಾನು. ಅದು ಕೇಳ್ತಾಳೆ, ಹಿಂದಿನ ದೇಹದ ಹಂಗನ್ನು ಬಿಟ್ಟು ಬೆಂದ ನುಲಿಯಂತೆ ಇದನ್ನು ಆಶ್ರಯಿಸಿ ಶರಣ ಸತಿ ಲಿಂಗಪತಿಯಾಗಿದ್ದೇನೆ. ಚನ್ನಮಲ್ಲಿಕಾರ್ಜುನನ ಗಂಡನ ಒಳಹೊಕ್ಕು ಬೆರೆಸಿದನು ನಾನು ಎನ್ನುತ್ತಾಳೆ. ಅವನು ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತಾಳೆ. ಮತ್ತೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ಕೂಡಲಿಲ್ಲದ ಆಗಲಿಲ್ಲದ ಘನವ ಕೂಡುವ ಪರಿ ಅಂತವ್ವ. ನೀನು ಚನ್ನಮಲ್ಲಿಕಾರ್ಜುನನ ಕೂಡ್ಕೊಂಡ್ಬಿಟ್ಟೆ ಅಂತ ಹೇಳ್ತೀಯಲ್ಲ, ಅಮೂರ್ತವಾದಂಥ ನಿರಾಕಾರವಾದಂಥ ಶಕ್ತಿ ಜೊತೆಗೆ ಸೇರ್ಕೋತೀನಿ ಅಂದರೆ ಏನು ಅರ್ಥ? ಹೇಗೆ ಸೇರಿಕೊಂಡೆ ನೀನು ಅಂತ ಕೇಳ್ತಾನೆ. ಗುಹೇಶ್ವರ ಲಿಂಗವ ಬೆರೆ ಮಾಡಿ ಬೆರೆಸಬಾರದು ಕೇಳ ಕಳದಿ. ಹಾಗೆಲ್ಲ ಸೇರಿಸ್ಕೋಬಾರ್ದು ಸುಮ್ಮನೆ. ಯಾರ ಜೊತೆಗೂ ಸೇರ್ಕೋಬೋದು ನೀನು, ಭಗವಂತ ಸೇರ್ಕೋತೀನಿ ಅಂದರೆ ಏನು ಅರ್ಥ? ಅದು ಹೆಂಗೆ ಹೇಳ್ತಾನೆ ನೋಡಿ. ಕೂಡಲಿಲ್ಲದ ಆಗಲಿಲ್ಲದ, ಅದು ಆದದ್ದಲ್ಲ. ಭಗವಂತ ಅನ್ನೋ ಶಕ್ತಿ ಆದದ್ದಲ್ಲ, ಯಾವತ್ತಿಗೂ ಅನಾದಿ ಅನಂತ ಯಾವತ್ತಿರುವಂಥ ಶಕ್ತಿ. ಅದ್ರ ಜೊತೆ ನೀನು ಸೇರ್ಕೋತೀನಿ ಅಂದರೆ ಅದು ಹೆಂಗೆ ಸೇರ್ಕೊಂಡೆಮ್ಮ ನೀನು ಹೇಳಿ ನೋಡೋಣ ಅಂತ ಕೇಳಿದಾಗ ಆಕೆ ಹೇಳೋ ಮಾತು, ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ. ಗಟ್ಟಿ ತುಪ್ಪ ತಿಳಿ ತುಪ್ಪಕ್ಕೆ ಹಂಗುಂಟೆ ಅಯ್ಯ. ಗಟ್ಟಿ ತುಪ್ಪ ತಿಳಿ ತುಪ್ಪ ನೀವು ಮಾಡಬೇಕಾಗಿಲ್ಲ, ತುಪ್ಪ ಇರ್ತದೆ. ಬಿಸಿಲಾದರೆ ತಿಳಿ ತುಪ್ಪ ಆಗುತ್ತೆ, ಚಳಿ ಆದರೆ ಅದೇ ಗಟ್ಟಿ ತುಪ್ಪ ಆಗುತ್ತೆ. ತುಪ್ಪವೇ ಅದು. ಹೊರಗಿನ ವಾತಾವರಣ ಬದಲಾದ ಹಾಗೆ ಗಟ್ಟಿ ತಿಳಿ ಆಗುತ್ತೆ ಅಷ್ಟೇ, ಅದು ಬೇರೆ ಅಲ್ಲ. ಅದೇ ರೀತಿ ಹೇಳ್ತಾಳೆ, ದೀಪಕ್ಕೆ ದೀಪ್ತಿಗೆ ಭೇದ ಉಂಟೆ ಅಯ್ಯ. ಒಂದು ದೀಪದ ಬೆಳಕು ಸೊಡ್ರಿದೆ, ಆ ದೀಪ ಇದೆಯಲ್ಲ, ಬೆಂಕಿ ಇದೆಯಲ್ಲ ಮೇಲೆ, ಅದಕ್ಕೂ ಬೆಳಕಿಗೂ ಹೆಂಗೆ ಸಂಬಂಧ? ಒಂದರಿಂದ ಒಂದಿರುವಂಥದ್ದು. ಆ ದೀಪದ ಬೆಳಕಿದ್ದಾಗಲೇ ಬೆಳಕು ಬರುವಂಥದ್ದು, ಬೆಂಕಿ ಇದ್ದಾಗಲೇ ಬೆಳಕು ಬರುವಂಥದ್ದು. ಭೇದ ಉಂಟೆ ಅಯ್ಯ. ಅಂಗಕ್ಕೆ ಆತ್ಮಕ್ಕೆ ಭೇದ ಉಂಟೆ ಅಯ್ಯ. ಎನ್ನಂಗವನು ಶ್ರೀ ಗುರು ಮಂತ್ರವ ಮಾಡಿ ತೋರಿದನಾಗಿ ನನ್ನ ದೇಹ ಇದೆ. ಈ ದೇಹಕ್ಕೆ ಏನು ಮಾಡಿದ? ಗುರು ಬಂದು, ಶ್ರೀ ಗುರು ಬಂದು ಮಂತ್ರ ಹೇಳಿ ದೀಕ್ಷೆ ಕೊಟ್ಟ. ತೋರಿದನಾಗಿ ಸಾವಯವಕ್ಕೂ ನಿರವಯಕ್ಕೂ ಭಿನ್ನವಿಲ್ಲಯ್ಯ. ಏನು ಅದ್ಭುತ ಮಾತು. ನನ್ನ ಗುರು ನನಗೆ ದೀಕ್ಷೆ ಕೊಟ್ಟ ಮೇಲೆ ಈ ಆಕಾರವಾದಂಥ ದೇಹಕ್ಕೂ ನಿರಾಕಾರವಾದಂಥ ಭಗವಂತನೂ ಯಾವ ವ್ಯತ್ಯಾಸನೂ ಇಲ್ಲ. ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೇನೆ, ನಾವು ಒಂದಾಗ್ಬಿಟ್ಟಿದ್ದೇನೆ. ಚೆನ್ನ ಮಲ್ಲಿಕಾರ್ಜುನ ದೇವರ ಬೆರೆಸಿ ಮತಿಗೆಟ್ಟವಳ ನೇತಕ್ಕೆ ನುಡಿಸುವೆರಯ್ಯ. ಎಷ್ಟು ಮಾತು ಕೇಳ್ತೀರಪ್ಪ ನನಗೆ ಅಂತಾಳೆ. ಅವನು ಬಿಡಲ್ಲ. ನೀ ಸೇರ್ಕೊಂಡ್ಬಿಟ್ಟೆ ಅಂತೀಯಲ್ಲ, ನನಗೆ ಜ್ಞಾನ ಓದೇ ಆಯಿತು ಅಂತ ಹೇಳ್ತೀಯಲ್ಲ, ಭಗವಂತನ ಸೇರ್ಕೊಂಡ್ಬಿಟ್ಟಿದ್ದೇನೆ ಅಂತೀಯಲ್ಲ, ಸಾವಯವ ನಿರವಯ ಆಗೋಯ್ತು, ಆಕಾರ ನಿರಾಕಾರ ಆಯಿತು ಅಂತ ಹೇಳ್ತೀಯ, ಒಂದು ಸೇರ್ಕೊಂಡ್ಬಿಟ್ಟಿದೆ ಅಂತ. ಅದಕ್ಕೆ ಅಲ್ಲಮ್ಮ ಪ್ರಭು ಕೇಳ್ತಾನೆ, ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ. ಏನು ಮಾತದು? ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬಯಚಿಟ್ಟೆ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ, ಈ ಮಾತು ಒಪ್ಪಿದೆ ಗುಹೇಶ್ವರ ಲಿಂಗಕ್ಕೆ. ಏನು ಪರೀಕ್ಷೆ ಮಾಡೋದಂದರೆ ನಿಜವಾಗ್ಲೂ ಪರೀಕ್ಷೆ. ನೀನೆಲ್ಲ ಹೇಳಿದೆ, ಅವನ ಆಕಾರ ಹೋಗಿ ನಿರಾಕಾರ ಸೇರ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿದೆಲ್ಲ, ಆಗಬೇಕಾದ್ರೆ ನಾ ಸತ್ಯನೆಂದು ಹೆಣ ಕೂಗುವುದುಂಟೆ. ನಿಜವಾಗ್ಲೂ ನೀನು ಆ ಪತಿಯನ್ನು ಸೇರಿದ್ದೇ ಆಗಿದ್ದರೆ ನೀನು ಹೇಳಬೇಕಾಗ್ತಿರ್ಲಿಲ್ಲ, ನಮಗೆ ಗೊತ್ತಾಗ್ಬಿಡೋದು. ನೀ ಹೇಳಬೇಕಾಗಿಲ್ಲ.
ಅದನ್ನು ಇದೇ ರಥ ಪ್ರಸಂಗ ಅಲ್ಲಮ್ಮ ಪ್ರಭು ಜೀವನದಲ್ಲೂ ಬರುತ್ತೆ. ಮುಕ್ತಾಯಕ್ಕನ ಕಡೆ ಹೋಗ್ತಾನೆ. ಅಜಗಣ್ಣ ತೀರ್ಕೊಂಡಾಗ ಸಮಾಧಾನ ಮಾಡೋಕ್ಕೆ ಹೋದಾಗ ಇದೇ ಪ್ರಶ್ನೆಯನ್ನು ಆಕೆ ಕೇಳಿರ್ತಾಳೆ. ಆದರೆ ಅಲ್ಲಿ ಪ್ರಸಂಗ ಬೇರೆ ಇದ್ದದ್ದು. ಮುಕ್ತಾಯಕ್ಕನನ್ನು ಉದ್ಧಾರ ಮಾಡೋದಕ್ಕೆ ಅಲ್ಲಮ್ಮ ಪ್ರಭು ಅಲ್ಲಿ ಹೋದದ್ದು. ಇಲ್ಲಿ ತನ್ನ ಉದ್ಧಾರಕ್ಕೋಸ್ಕರ ಅಕ್ಕ ಅಲ್ಲಮ್ಮನ ಕಡೆ ಬಂದಿದ್ದಾಳೆ. ಅಲ್ಲಮ್ಮನಿಗಾದಂಥ ಇನ್ನೂ ಆಧ್ಯಾತ್ಮಿಕ ಪೂಜ್ಯತೆ ಬಂದಿಲ್ಲ ಆಕೆಗೆ. ಆದರೂ ಹೊಳಪು ಸಿಕ್ಕಿದೆ ಬೇಕಾದಷ್ಟು. ಆಕೆಯನ್ನು ಪರೀಕ್ಷೆ ಮಾಡಬೇಕು, ಆಕೆ ಕಂಡಂಥ ಸತ್ಯವನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ. ಆಕೆ ಉತ್ತರ ಹೇಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸತ್ತ ಹೆಣ ಕೂಗುವುದೇ ಅಂತ ಕೇಳಿದ್ನಲ್ಲ ಅವನು, ಅದು ಕೇಳ್ತಾಳೆ, ಮರಗಿದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಎಷ್ಟು ಚಂದ. ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ಯಾರೋ ಅತ್ಯಂತ ಮಲ್ಕೊಂಡ್ಬಿಟ್ಟಿರ್ತಾರೆ, ಎಚ್ಚರಲ್ಲದೆ ಮಲ್ಕೊಂಡಿರ್ತೀವಿ ನಾವು. ನಿದ್ದೆ ಹತ್ತಿಬಿಟ್ಟಿದೆ. ನಿದ್ದೆ ಹತ್ತಿದಾಗ ನಾವು ಬದುಕಿದ್ದೇವೋ ಸತ್ಯವೋ ಗೊತ್ತಿಲ್ಲ, ಆದರೆ ಕನಸು ಬೀಳುತ್ತೆ. ಎದ್ದ ಮೇಲೆ ಕನಸು ಬಿದ್ದಿತ್ತು ನೋಡಿ ನನಗೊಂದು ಅಂತ ಹೇಳ್ತೇನೆ. ಕನಸು ಬಿದ್ದಾಗ ಈ ದೇಹ ಭಾವ ಇರಲಿಲ್ಲ ನನಗೆ ಅಲ್ವಾ, ಸತ್ತು ಹೋಗಿದ್ದೆ ನಾನು. ಆದರೆ ಎದ್ದು ಬಿಟ್ಟು ಕನಸು ಹೇಳ್ತೀನಲ್ಲ, ಹಿಂಗಾಗಿತ್ತು ಅಂದಾಗ ಅದಕ್ಕೆ ಹೇಳ್ತಾಳೆ, ಮರೆದೊರಗಿ ಕನಸ ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು. ತನ್ನ ಋಣ ನಿಧಾನವಾಗಿ ಎದ್ದು ಕರೆಯಿತು. ನೀ ಆಗಲೇ ಕೇಳಿದೆ ಮೇಲೆ ನನಗೆ, ಬಯಚಿಟ್ಟೆ ಬಯಕೆ ಕರೆದುದೇ, ಮುಚ್ಚಿಟ್ಟಂಥ ಬಯಕೆ ಕರೀತದ, ಮುಚ್ಚಿಟ್ಬಿಟ್ಟಿದ್ಯಾ ಅಂತ. ಹಾಗಲ್ಲ, ನಾನು ಮಾಡಿದ ಕರ್ಮ ಇದೆಯಲ್ಲ, ಋಣ ಇದೆಯಲ್ಲ, ಹಿಡಿದು ಕರೀತದೆ, ನಾನು ಬಿಡೋದಿಲ್ಲ, ಅದು ಮಾಡು ಅಂತ ಹೇಳ್ತದೆ. ಹೆಪ್ಪಿಟ್ಟು ಹಾಲು ಗಟ್ಟಿ ತುಪ್ಪವಾಗಿ ಸಿಹಿಯಾಗಿತ್ತು. ಇನ್ನೊಂದು ಸಲ ಹೆಪ್ಪಿಟ್ಟ ಹಾಲು ಸಿಹಿ ಎಪ್ಪುದೆ ಅಂತ ಕೇಳಿದೆ. ಹಾಲಿಗೆ ಒಂಚೂರು ಮೊಸರು ಹಾಕಿದ್ರೆ ಹುಳಿಯಾಗಿಬಿಡುತ್ತಲ್ಲ ಅದು. ಹಾಗಲ್ಲ, ಸ್ವಲ್ಪ ತಳ್ಕೊ, ಅದು ಮೊಸರಾಗುತ್ತೆ. ಕೆನೆ ತೆಗಿ, ಕಡಿ, ಬೆಣ್ಣೆ ಆಗುತ್ತೆ. ಬೆಣ್ಣೆಯನ್ನು ಕಾಸ್ದಾಗ ತುಪ್ಪ ಆಗುತ್ತೆ, ಅದು ಸಿಹಿ ಆಗುತ್ತೆ. ಆದ್ದರಿಂದ ಹೆಪ್ಪಿಟ್ಟ ಹಾಲು ಸಿಹಿ ಆಗ್ತದೆ, ತಾಳ್ಮೆ ಬೇಕು, ಅದಕ್ಕೊಂದು ಸಂಸ್ಕಾರ ಆಗಬೇಕು, ಆಗುತ್ತೆ. ಅದಾಗಿದೆ ನನಗೆ ಅಂತ. ಚೆನ್ನ ಮಲ್ಲಿಕ ಇದಕ್ಕೆ ತಪ್ಪ ಸಾಧಿಸಲೇಕೆ, ಚೆನ್ನ ಮಲ್ಲಿಕಾರ್ಜುನನ ದೇವನ ಅಣ್ಣಗಳಿರ ಅಂತ ಕೇಳ್ಕೊತಾಳೆ. ಇದು ಹೇಳಿದ ಮೇಲಂತೂ ಅವನಿಗೆ ಭಾಳ ಖುಷಿಯಾಗಿಬಿಡ್ತು ಅಲ್ಲಮ್ಮ ಪ್ರಭುಗೆ. ಆಕೆ ಜಾಣ್ಮೆಗೆ ಮಾತಿಗೆ ಇಳಿದು ಸಿಂಹಾಸನ ಬಿಟ್ಟು ಕೆಳಗಿಳಿದು ಬರ್ತಾನೆ. ಕೆಳಗಿಳಿದು ಬಂದು ಆಕೆ ಮುಂದೆ ನಿಂತು ಗೌರವಿಸ್ತಾನೆ. ಅವನು ಹೇಳುವಂಥ ಮಾತು ನೋಡಿ ಹೇಗಿದೆ ಅಲ್ಲಮ್ಮ ಪ್ರಭುಂದು. ಫೈನೆಸ್ಟ್ ಸರ್ಟಿಫಿಕೇಟ್ ಎವರ್ ಕೊಡುವಂಥದ್ದು. ತನುಗುಣ ನಾಸ್ತಿಯಾಗಿ ಲಿಂಗ ಸಂಗಿಯಾದಳು, ಮನಗುಣ ನಾಸ್ತಿಯಾಗಿ ಅರಿವು ಸಂಗಿಯಾದಳು, ಭವಗುಣ ನಾಸ್ತಿಯಾಗಿ ಮಹಾಪ್ರಭೆ ತಾನಾದಳು. ತಾನಿದಿರೆಂಬೆರಡು ಅಳಿದು ನಮ್ಮ ಗುಹೇಶ್ವರ ಲಿಂಗದಲ್ಲಿ ಸ್ವಯವಾದ ಮಹಾದೇವಿಯಕ್ಕನ ನಿಲುವಿಂಗೆ ಶರಣೇನೂ ತಿರುತ್ತೇನೋ ಅಂತ. ಶರಣಾರ್ಥಿ ಅಂತ ಹೇಳಿಬಿಡ್ತಾನೆ ಅಲ್ಲಮ್ಮ ಪ್ರಭು. ಹೇಳಿದಾಗ ಇಡೀ ಅನುಭವ ಮಂಟಪದಲ್ಲಿ ಒಂದು ರೋಮಾಂಚನ ಆಗ್ತದೆ. ಬಸವಣ್ಣ ಅಂತೂ ಅಳ್ತಾ ಇರ್ತಾನೆ ಸಂತೋಷದಿಂದ. ಎಲ್ಲರೂ ಚಪ್ಪಾಳೆ ತಡ್ತಾರೆ, ಖುಷಿ ಪಡ್ತಾರೆ. ಆಗ ಚೆನ್ನ ಬಸವಣ್ಣ ಇದ್ದಾನಲ್ಲ, ತರುಣ ಅವನೇನು ಭಾರಿ ಉತ್ಸಾಹ, ಅವನಿಗೆ ಮಹಾಬುದ್ಧಿವಂತ, ಮಹಾಪ್ರಾಜ್ಞ. ಅವನು ಸಂತೋಷ ಆಗಿ ಇಡೀ ಅನುಭವ ಮಂಟಪಕ್ಕೆ ಕೇಳುವ ಹಾಗೆ ಜೋರಾಗಿ ಕೂಗ್ತಾನೆ, ಕೇಳಿ ಈ ವಚನವನ್ನು ಅಂತ ಹೇಳ್ತಾನೆ. ಎಲ್ಲರೂ ಸ್ತಬ್ಧವಾಗಿ ಚೆನ್ನ ಬಸವಣ್ಣ ಹೇಳೋ ಮಾತನ್ನು ಕೇಳ್ತಾರೆ. ಅಜಕೋಟಿ ವರ್ಷದವರೆಲ್ಲರೂ ಹಿರಿಯರೇ, ಕೋಟಿ ವರ್ಷ ಬದುಕಿದಂಥವ್ರೆಲ್ಲ ಹಿರಿಯರೇ ಅವರು. ಹುತ್ತೇರಿ ಬೆತ್ತ ಬೆಳೆದ ತಪಸ್ವಿಗಳೆಲ್ಲರೂ ಹಿರಿಯರೇ. ತಪಸ್ಸು ಮಾಡ್ತಾ ಕೂತಿದ್ದಾನೆ, ಹುತ್ತ ಬೆಳೆದಿದೆ, ಮೈಯೆಲ್ಲ ಬೆತ್ತ ಬೆಳೆದಿದೆ, ಅಂಥವರೆಲ್ಲ ಹಿರಿಯರೇ. ನಡು ಮುರಿದು ತಲೆ ನಡುಗಿ ನರೆ ತೆರೆ ಹೆಚ್ಚಿ ಮತಿಗೆಟ್ಟು ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಾಗಿದೆ, ಹೆಂಗಿದೆ ನೋಡಿ, ಮತಿಗೆಟ್ಟು ಮೊದಲು ನಡ ಮುರಿದು ವಯಸ್ಸಾಗ್ಬಿಟ್ಟಿದೆ, ತಲೆ ನಡುಗಿ ನರೆ ತೆರೆ ಹೆಚ್ಚಿ, ಮುಖದ ಮೇಲೆ ನೆರೆ ಬಂದಿದೆ, ತೆರೆ ಬಂದಿದೆ, ಹೆಚ್ಚಿ ಮತಿಗೆಟ್ಟು ಬುದ್ಧಿ ಭ್ರಮಣೆಯಾಗಿ 1 ನಾಡ ಹೋಗಿ 9 ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೇ. ವಯಸ್ಸಿನಿಂದ ಅನ್ನೋಕ್ಕಾಗೋದಿಲ್ಲ ಅಂಥೇಳಿ ಅನುವರಿದು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲದಿಪ್ಪ ಹಿರಿಯತನ ನಮ್ಮ ಮಹಾದೇವಿ ಅಕ್ಕಂಗಾಯಿತು ಅಂತ ಹೇಳಿದ. ಆ ಸಂಭ್ರಮದಲ್ಲಿ ಹೇಳಿದಾಗ ಎಲ್ಲರೂ ತುಂಬ ಸಂತೋಷಪಟ್ಟರು. ಆಗ ಅಲ್ಲಮ್ಮ ಪ್ರಭು ಹೇಳ್ತಾನೆ, ಹೌದು ಚೆನ್ನ ಬಸವಣ್ಣ, ನೀನು ಮಾಡಿದ ನುಡಿ ಸತ್ಯ, ಹೇಳಿದ ನುಡಿ ಸತ್ಯ. ಹಿರಿಯರಾದರೇನು ಅರಿವಿಂಗೆ ಹಿರಿದು ಕಿರಿದುಂಟೆ. ಎಷ್ಟು ಚಂದ ಮಾತು ಅಲ್ಲಮ್ಮ ಪ್ರಭು. ಅರಿವಿಂಗೆ ಹಿರಿದು ಕಿರಿದುಂಟೆ, ವಯಸ್ಸಿನಲ್ಲಿ ಕಿರಿಯಲಾದಳು ಮಹಾದೇವಿ ನಮ್ಮೆಲ್ಲರಿಗೂ ಅಕ್ಕ ಅಂತ. ಮಹಾದೇವಿ ಅಕ್ಕ ಅಂತ ಹೆಸರಿಟ್ಟು ತೊಟ್ಲಲ್ಲಿ ಇಟ್ಟಿದ್ದು ಮಹಾದೇವಿ ಅಕ್ಕ ಅಂತ. ಅದನ್ನು ಬದಲಾಯಿಸಿ ಹೆಸರು ಮಾಡಿದ್ದು ಅಲ್ಲಮ್ಮ ಪ್ರಭು. ಮಹಾದೇವಿ ಅಕ್ಕ ಇದ್ದದನ್ನು ಅಕ್ಕ ಮಹಾದೇವಿ ಅಂತ ಹೇಳ್ತಾನೆ. ನಮ್ಮೆಲ್ಲರಿಗೂ ಅಕ್ಕನಾದವಳು ಮಹಾದೇವಿ ಅಂತ. ಈ ಶರಣರ ಹೊಗಳಿಕೆಯನ್ನು ಕೇಳಿ ಬಹಳ ಸಂಕೋಚ ಆಗಿಬಿಡುತ್ತೆ ಮಹಾದೇವಿಗೆ, ತುಂಬ ಸಂಕೋಚ ಆಗುತ್ತೆ. ದೊಡ್ಡವ್ರು ಮಾತು ಹೇಳ್ತಾರಲ್ಲ ಅಂತ. ಆದರೆ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶ ಆಯ್ತಲ್ಲ ನನಗೊಂದು ಒಳಗೊಂದು ಪರ್ಮಿಷನ್ ಸಿಗ್ತಲ್ಲ ಒಳಗೆ ಹೋಗೋದಕ್ಕೆ, ಏನು ಸಂತೋಷ ಪಡ್ತಾಳೆ. ಅವತ್ತು ಹೇಳ್ತಾರೆ, ಅನುಭವ ಮಂಟಪದಿಂದ ಹೊರಗೆ ಹೋದಂಥ ಶರಣರು ಎಲ್ಲರೂ ಪುನರ್ಜನ್ಮ ಪಡೆದಂಗೆ ಆಗಿತ್ತು ಅಂತ ಅಲ್ಲಮ್ಮ ಪ್ರಭು ಹೇಳ್ತಾನೆ. ಪ್ರತಿಯೊಬ್ಬರಿಗೂ ಒಂದು ಪುನರ್ಜನ್ಮ ಆಯಿತು. ಇವತ್ತು ಒಂದು ಸಾರ್ಥಕವಾದಂಥ ಧನ್ಯ ಜೀವಿಯನ್ನು ನೋಡಿದಂಥ ದೃಶ್ಯ ನಮಗೆ ಸಿಕ್ತು ಅಂತ ಹೇಳ್ತಾನೆ.